ಹರಿ ಓಂ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮುರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಡ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಎಲ್ಲ ದೇವದೇವರುಗಳ ಪಾದರವಿಂದಗಳೇ ಶರಣಾಗತಿಯನ್ನು ಮಾಡ್ತಾ, ಸೂರ್ಯನಾರಾಯಣ ಹಾಗೂ ತಾಯಿ ಜಗನ್ಮಾತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸನರಾಗಿರುವಂಥ ಎಲ್ಲ ಗಣ್ಯರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಇಲ್ಲಿಯ ಭಾಗದ ಕಾರ್ಯಕ್ರಮಗಳಿಗೆ ಬಂದಾಗೆಲ್ಲ ಒಂದು ಸಂತೋಷ. ಕಾರಣ ತುಳುನಾಡು ಇದು ಧಾರ್ಮಿಕತೆಯ ನಾಡು. ಒಂದು ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಧಾರ್ಮಿಕತೆಯೇ ಇನ್ನೇನು ಕಳೆದೋಯ್ತು ಅನ್ನೋ ಪರಿಸ್ಥಿತಿ ಬಂದಾಗ, ಧರ್ಮದ ವಿನಾಶ ಇನ್ನೇನು ಆಯಿತು ಅನ್ನೋ ಪರಿಸ್ಥಿತಿ ಬಂದಾಗ, ಸ್ವತಃ ಭಗವಂತನ ಶ್ರೀವಿಷ್ಣುವಿನ ಅವತಾರವಾದಂಥ ಪರಶುರಾಮರೇ ಮುಂದೆ ನಿಂತು ತಮ್ಮ ಕೊಡಲಿಯಿಂದ ಒಂದು ಇಡೀ ಧಾರ್ಮಿಕ ಕ್ಷೇತ್ರವನ್ನು ಸೃಷ್ಟಿಸಬೇಕು ಅಂತ ಆಗ ಸೃಷ್ಟಿಯಾದದ್ದು ತುಳುನಾಡಿನ ಕ್ಷೇತ್ರ. ಈ ತುಳುನಾಡಿನ ಕ್ಷೇತ್ರ, ಇಲ್ಲಿ ಆ ಧಾರ್ಮಿಕತೆಯನ್ನು, ಈ ಧರ್ಮವನ್ನು ಉಳಿಸುವಂಥ ಕಾರ್ಯ ಯಾರಿಂದಾಗುತ್ತೆ ಅಂದರೆ ಯಾವಾಗಲೂ ಹೇಳೋದಿದೆ, ಇಲ್ಲಿರುವಂಥ ಕಾರ್ಯಕರ್ತರು, ಇಲ್ಲಿರುವಂಥ ಹಿಂದೂ ಸಮಾಜ ಸಾವಿರ ಕಷ್ಟಗಳು ಬಂದಾಗಲೂ ಸಹ ಧರ್ಮವನ್ನು ಉಳಿಸ್ಲಿಕ್ಕೆ ಮುಂದೆ ನಿಂತಿದ್ದೀವಿ. ಚಂಡಿಕಾ ಯಾಗವನ್ನು ಮಾಡ್ತೀವಿ. ಯಾಕೆ ಚಂಡಿಕಾ ಯಾಗ? ಸ್ವತಃ ದೇವಿ ಸಪ್ತಶತಿನಲ್ಲಿ 12ನೇ ಅಧ್ಯಾಯವನ್ನು ದೇವಿ ವಾಚ್ಯಂ ಅಂತಲೇ ಪರಿಗಣಿಸೋದು. ತಾಯಿಯೇ ಹೇಳಿರುವಂಥ ಮಾತು. ತಾಯಿ ಏನಂತ ಹೇಳುತ್ತಾರೆ? ಎಲ್ಲಿ ನನ್ನನ್ನು ಆರಾಧಿಸಲಾಗುತ್ತೋ, ಎಲ್ಲಿ ಚಂಡಿಕಾ ಯಾಗಗಳನ್ನು ಮಾಡಲಾಗುತ್ತೋ, ಎಲ್ಲಿ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಲಾಗುತ್ತೋ ಅಲ್ಲಿ ಬಂದು ನಾನೇ ನೆಲೆಸ್ತೀನಿ ಅಂತ ತಾಯಿಯೇ ಕೊಟ್ಟಿರುವಂಥ ಮಾತು. ಅದಕ್ಕೆ ದುರ್ಗಾ ಸಪ್ತಶತಿನಲ್ಲಿ ಮಾರ್ಕಂಡ ಋಷಿಮುನಿಗಳು ಬರೀತಾರಲ್ಲ, ಎಂ ಚಿಂತೆಯತೆ ಕಾಮಂ ತಂ ತಂ ಪ್ರಾಪ್ನೋತಿ ನಿಶ್ಚಿತಂ. ಬಯಸಿದ್ದನ್ನೆಲ್ಲ ಕೊಡುವಂಥ ಮಹಾತಾಯಿ ನೀನು. ಅದೂ ಕಲಿಯುಗದಲ್ಲಿ ಕಲವು ದುರ್ಗೋ ವಿನಾಯಕವಂತ ತಾಯಿಯನ್ನು ಆರಾಧಿಸೋದು. ಕಲಿಯುಗದಲ್ಲಿ ಅತ್ಯಂತ ವೇಗ ಫಲಪ್ರಾಪ್ತಿಯನ್ನು ಕೊಡೋರು ಒಂದು ತಾಯಿ ದುರ್ಗೆ, ಮತ್ತೊಂದು ವಿನಾಯಕ ಅಂಥ ತಾಯಿಯನ್ನು ಆರಾಧಿಸ್ತಿದ್ದೀವಿ. ಯಾಕೆ ಆರಾಧಿಸ್ತೀವಿ? ಸಮಸ್ತ ಲೋಕದ ಹಿತಕ್ಕೋಸ್ಕರ ಮಾಡ್ತಿರುವಂಥ ಚಂಡಿಕಾ ಯಾಗ. ಈ ಧರ್ಮ ಏನಕ್ಕೆ ಉಳಿಬೇಕು, ಈ ಧಾರ್ಮಿಕತೆ ಏನಕ್ಕೆ ಉಳಿಸಬೇಕು, ಏನಕ್ಕೆ ಧರ್ಮದ ನಾಡು ಉಳಿಬೇಕಂದ್ರೆ ಕಾರಣ ಇಷ್ಟೇ. ಇಡೀ ಜಗತ್ತಿನಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಮಾತುಗಳು ನಮ್ಮ ವೇದಗಳಿಂದ, ನಮ್ಮ ಉಪನಿಷತ್ತುಗಳಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ತತ್ವಗಳು ಸನಾತನಿ ಹಿಂದೂಗಳ ಬಾಯಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಆದ್ರಿಂದ ಧರ್ಮವನ್ನು ಉಳಿಸಬೇಕು. ಇದನ್ನೇ ಡಾಕ್ಟರ್ ಚಿದಾನಂದ ಮೂರ್ತಿಗಳು, ಇತಿಹಾಸ ತಜ್ಞರು, ಅಪಾರ್ಥ ಆಕ್ರಮಣಗಳಿಗೆ ಒಳಗಾಗಿರುವ ಹಿಂದೂ ಧರ್ಮ ಪುಸ್ತಕದಲ್ಲಿ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಬರೀತಾರೆ. ಕನ್ನಡ, ತೆಲುಗು, ತಮಿಳು, ಮರಾಠಿ ಉಳಿಬೇಕು ಅಂದರೆ ಸನಾತನ ಧರ್ಮ ಉಳಿದಿರಬೇಕು. ನಮ್ಮ ರಾಜಕೀಯ ಆಸಕ್ತಿಗಳು ಉಳಿದಿರಬೇಕಂದ್ರೆ ಸನಾತನ ಧರ್ಮ ಉಳಿದಿರಬೇಕು. ಬಸವಣ್ಣ, ಕನಕದಾಸರು, ರಾಯಣ್ಣ, ಶಿವಾಜಿ ಉಳಿಬೇಕಂದ್ರೆ ಸನಾತನ ಧರ್ಮ ಉಳಿದಿರಬೇಕು. ಇದು ಅತ್ಯಂತ ಘೋರವಾದ ಸತ್ಯ, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂತ ಡಾಕ್ಟರ್ ಚಿದಾನಂದ ಮೂರ್ತಿಗಳು, ಇತಿಹಾಸ ತಜ್ಞರು ಬರೆದಂಥ ಮಾತು. ಆದ್ರಿಂದ ತರ್ಕಬದ್ಧವಾಗಿ ಯೋಚನೆ ಮಾಡಿದ್ರೂ ಸಹ ಈ ಧರ್ಮವನ್ನು ಉಳಿಸುವಂಥ ಅವಶ್ಯಕತೆ ಇದೆ. ಅದು ಮನುಕುಲದ ಹಿತಕ್ಕಾಗಿ, ಅದು ಸರ್ವಲೋಕದ ಹಿತಕ್ಕಾಗಿ. ಆ ಕಾರಣಕ್ಕೆ ನಾವು ಜಾಗೃತರಾಗಿ ಬರಬೇಕು. ತಾಯಿಯನ್ನು ಆರಾಧಿಸೋದೇನಕ್ಕೆ? ಬಂಗಾಳಿ ಕವಿಗಳೊಬ್ಬರು ಬರೀತಾರೆ, ಜಾಗಲೇ ಭಾರತ್ ಸ್ಮಶಾನ ತೀರೆ ಅಸೀವನಾಶಿನಿ ಮಹಾಕಾಳಿರೆ. ಯಾವಾಗ ಇಡೀ ದೇಶ ಮತ್ತು ಧರ್ಮ ವಿನಾಶದ ಅಂತ್ಯಕ್ಕೆ ತಲುಪಿ ನಿಲ್ಲುತ್ತೋ ಆಗೆಲ್ಲ ತಾಯಿ ಮಹಾಕಾಳಿ ಎದ್ದು ಬರ್ತಾಳೆ. ಆಕೆ ಸಂತಾನಗಳನ್ನು ಕಳಿಸಿಕೊಡ್ತಾಳೆ. ತಾಯಿ ಮಹಾಕಾಳಿ ಜಾಗೃತವಾದಂಥ ದಿನ ತಾಯಿ ಭಾರತಿ ಮೈ ಕಡವಿ ಜಗತ್ತಿನ ಮುಂದೆ ವಿಶ್ವಮಾತೆಯಾಗಿ ಎದ್ದು ನಿಲ್ತಾಳೆ ಅನ್ನೋದನ್ನ ಬಂಗಾಳಿ ಕವಿಗಳು ಬರೆದಿದ್ರು. ಇವತ್ತು ಧರ್ಮ ಜಾಗೃತಿ ಆಗಬೇಕು, ದೇಶ ಜಾಗೃತಿ ಆಗಬೇಕು, ಧರ್ಮದ ಜನರ ಜಾಗೃತಿ ಆಗಬೇಕಂದ್ರೆ ತಾಯಿಯನ್ನು ಆವಾಹನೆ ಮಾಡುವಂಥ ಅವಶ್ಯಕತೆ ಇದೆ. ಆ ಜಗನ್ಮಾತೆ ನಮಗೆ ಆಶೀರ್ವಾದ ಮಾಡಬೇಕಾಗಿದೆ. ನಾವು ಜಾಗೃತರಾಗಿ ಧರ್ಮ ಕಾರ್ಯಕ್ಕೆ ಬರಬೇಕು. ಇದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂಥ ಮಾತು. ಭಗವದ್ಗೀತೆ 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕರೆ ಕೊಟ್ಟಿದ್ದಾರಲ್ಲ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಂಪುತಸ್ಥಿತ ಮಾನಾರೆ ದುಷ್ಟನ ಸ್ವರ್ಗಂ ಅಕೃತಿಕರಂ ಅರ್ಜುನ ಕ್ಲೈಬ್ಯಂ ಹಸ್ಮಗಂ ಪಾರ್ಥ ನೈತತ್ವೀಪ ಬದ್ಧತೆ ಶುದ್ಧ ಮೃದೇ ದೌರ್ಬಲ್ಯಂ ತೆಕ್ತೋತಿಷ್ಠ ಪರಂತಪ. ಅರ್ಜುನ, ಈ ಸಂದರ್ಭದಲ್ಲಿ ದೇಶ ಧರ್ಮ ಕಾರ್ಯ ಕಟ್ಕೊಂಡು ನನಗೆ ಏನಾಗಬೇಕು ಅಂತ ಕೈಲಿದ್ದಂಥ ಶಸ್ತ್ರಾಸ್ತ್ರಗಳನ್ನು ಕೈ ಚೆಲ್ಲಿ ಶರಣಾಗತನಾಗಿ ಕೂರುವಂಥ ಸಮಯ ಅಲ್ಲಪ್ಪ. ಯಾವ ಧರ್ಮವನ್ನು ಉಳಿಸ್ಲಿಕ್ಕೆ ನಿನ್ನ ಪೂರ್ವಿಕರು ಸರ್ವಸ್ವವನ್ನು ತ್ಯಾಗ ಮಾಡಿದ್ರು, ಇವತ್ತು ಆ ಧರ್ಮ ಬಂದು ನಿನ್ನ ಕೈಗೆ ಸೇರಿದೆ. ನಿನ್ನ ಕೈಗೆ ಬಂದು ಸೇರಿರುವಂಥ ಈ ಧರ್ಮವನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕೆಲಸ ನಿನ್ನಿಂದಾಗಬೇಕಾಗಿದೆ. ಬಾ ಜಾಗೃತನಾಗಿ ಧರ್ಮ ಕಾರ್ಯಕ್ಕೆ, ಧರ್ಮ ರಕ್ಷಣೆ ಮಾಡಲಿಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಕೊಟ್ಟಂಥ ಆ ತತ್ವ ಇವತ್ತು ಮತ್ತೊಮ್ಮೆ ನಮ್ಮ ಕಿವಿಗಳಲ್ಲಿ ಗುಂಜಿಸುವಂಥ ಅವಶ್ಯಕತೆ ಇದೆ. ನಾವು ಬರಬೇಕು ಧರ್ಮ ಜಾಗೃತಿಗೆ, ಧರ್ಮ ರಕ್ಷಣೆಗೆ. ಒಮ್ಮೆ ಹಿಂದೂಗಳು ಜಾಗೃತರಾಗಿ ಬಂದರೆ ದೇಶದಲ್ಲಿ ಎಂತೆಂಥ ಬದಲಾವಣೆ ತರಬಹುದು, ಜಗತ್ತಿನಲ್ಲಿ ಎಂತೆಂಥ ಬದಲಾವಣೆ ತರಬಹುದು ಅಂತ ನಮ್ಮ ಪೂರ್ವಿಕರು ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ಇಷ್ಟು ವರ್ಷ ಹಿಂದೂ ಮಲಗಿದ್ದ, ಏನೇ ಸಮಸ್ಯೆಗಳು ಬಂತು, ನೂರಾರು ಕಷ್ಟಗಳು
ಮಲಗಿದ್ದ. ಆದರೆ ಈಗ ಹಿಂದೂಗಳು ತೋರಿಸ್ಕೊಟ್ಟಿದ್ದೀವಿ, ಹಿಂದೂ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂತ ಕೆಲಸ ಇವತ್ತು ಹಿಂದೂ ಸಮಾಜ ಮಾಡಿದೆ. ಒಮ್ಮೆ ಹಿಂದೂ ಸಮಾಜ ಜಾಗೃತವಾಗಿ ಬಂತು. ಒಂದಿಷ್ಟು ವರ್ಷಗಳ ಹಿಂದೆ ಪೂಜ್ಯನೇ ಅಶೋಕ್ ಸಿಂಘಾಲ್ಜಿಯವರು ನಿತ್ತು ಕರೆಯನ್ನು ಕೊಟ್ಟಿದ್ರು, ಹಿಂದೂಗಳೇ ಮಲಗಿದ್ದೀರಾ, ಜಾಗೃತರಾಗಿ ಬನ್ನಿ ರಾಮರ ಕಾರ್ಯಕ್ಕೋಸ್ಕರ. ರೋಮ ರೋಮ ಮೇ ರಮೆ ಹುए राम के लिए आओ कार सेवको बनो कार सेवको मिटो कार सेवको अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको ಅಂತ ಪೂಜ್ಯನೇ ಅಶೋಕ್ ಸಿಂಘಾಲ್ಜಿ ಅವರ ಕರೆ. ರೋಮ ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಬನ್ನಿ ಕಾರ್ ಸೇವಕರಾಗಿ ಹಿಂದೂಗಳೇ. ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಾ ಇರುವಂತ ಸರಿಯೂ ನದಿಯನ್ನ ನಿಮ್ಮ ರಕ್ತಗಳಿಂದ ಕೆಂಪಾಗಿಸುವ ಸಂದರ್ಭ ಬಂದ್ರು, ಹಿಂಜರಿದಿರಿ ಕಾರ್ ಸೇವಕರಂತ ಪೂಜ್ಯನೇ ಅಶೋಕ್ ಸಿಂಘಾಲ್ಜಿ ಅವರು ಕೊಟ್ಟಂತ ಕರೆಗೆ ಹೋಗೊಟ್ಟು ನಮ್ಮ ಪೂರ್ವಿಕರು ಲಕ್ಷಗಳ ಸಾಲಿನಲ್ಲಿ ರಾಮ ಮಂದಿರದ ಮುಂದೆ ನಿಂತು ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ನಿಂತು ರಾಮರ ಕಾರ್ಯಕ್ಕೆ ಕಾರ್ ಸೇವೆಯನ್ನ ಮಾಡಿದ್ರು. ಬಹಳ ಜನ ತಾಯಿಂದ್ರು ಸೇರಿದ್ದೀರಾ, ಯುವತಿಯರು ಸೇರಿದ್ದೀರಾ. ಹೆಣ್ಣು ಮಕ್ಕಳು ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು, ರಾಮರ ಕಾರ್ಯ ಯಾರಿಂದ ಸಾಕಾರ ಆಯಿತು ಅಂದರೆ ಅದಕ್ಕೆ ಮುಖ್ಯ ಕಾರಣ ತಾಯಿಂದ್ರು. ಕಾರಣ ಒಂದು ಕಾಲದಲ್ಲಿ ನಮ್ಮ ಪೂರ್ವಿಕರು ಕಾರ್ ಸೇವೆಗೆ ಅಂತ ಹೋದಾಗ ಮುಂದೆ ಮಾತಾ ಉಮಾಭಾರತಿ ಕಾವಿ ತೊಟ್ಟಂತ ಮಾತಾ ರಿತಂಬರಿ, ಆ ಸಮಯದಲ್ಲಿ ಕಾರ್ ಸೇವೆಗೆ ಅಂತ ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ಸೇರಿದ್ದಂಥ 3.5 ಲಕ್ಷ ಜನ ಕಾರ್ ಸೇವಕರಲ್ಲಿ 36,000 ಜನ ಹೆಣ್ಣು ಮಕ್ಕಳು ತಾಯಿಂದ್ರು ಕಾರ್ ಸೇವಕರಾಗಿ ರಾಮ ಮಂದಿರದ ಮುಂದೆ ಅಯೋಧ್ಯೆ ಪುಣ್ಯ ಭೂಮಿನಲ್ಲಿ ನಿಂತಿದ್ರು ರಾಮರ ಕಾರ್ಯವನ್ನು ಸಾಕಾರಗೊಳಿಸಲಿಕ್ಕೆ. ಆ 36,000 ಜನ ತಾಯಿಂದ್ರು ತೋರಿದಂಥ ಆ ರಾಮ ಭಕ್ತಿ ಪರಿಣಾಮ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾ ಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂಗಳ ಕಾರ್ ಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂಥ ಶತಮಾನಗಳ ಕನಸು ನಮ್ಮ ಅಯೋಧ್ಯ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರದ ನಿರ್ಮಾಣಕ್ಕೆ ಎಷ್ಟು ಶ್ರಮ ಪೂರ್ವಿಕರು ಪಟ್ಟಿದ್ರು. ನಮ್ಮ ಪೂರ್ವಿಕರ ಆ ಜಾಗೃತಿ ಪ್ರತಿಫಲ ರಾಮ ಮಂದಿರ ಸಾಕಾರಗೊಳ್ತು, ಜೀವಂತ ಸಾಕ್ಷಿಯ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಆದರೆ ಈ ಜಾಗೃತಿ, ಈ ಸಂಘಟಿತ ಭಾವ ರಾಮ ಮಂದಿರಕ್ಕೆ ಮಾತ್ರ ಸೀಮಿತ ಆಗೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಭಾರತದ ಮೂಲೆ ಮೂಲೆಗೂ ಬರಬೇಕು. ಎಷ್ಟರ ಮಟ್ಟಿಗೆ ರಾಮರ ಜಾಗೃತಿಯ ಕಾರ್ಯವನ್ನು ನಾವು ಮುಂದುವರಿಸಬೇಕು. ರಾಮ ಮಂದಿರದ ನಂತರ ಮುಂದಿನ ಕಾರ್ಯ ಯಾವುದು? ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರಲ್ಲ, ಭಾರತ್ ಕ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ, ಭಾರತದ ಮನೆ ಮನೆಯನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ. ಮನೆ ಮನೆ ಅಯೋಧ್ಯೆ ಆಗೋದಂದ್ರೇನು? ಮನ್ನಲ್ಲಿರುವಂಥ ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದೂ ಮಗುವಂತೆ ತಯಾರು ಮಾಡೋದು, ಒಂದೊಂದು ಹಿಂದೂ ಮಗುವಿನಲ್ಲೂ ರಾಮರ ಭಕ್ತಿ ಹರಿಸೋದು, ಸೀತಾಮಾತೆಯ ಭಕ್ತಿ ಜಾಗೃತಿಯನ್ನು ಹರಿಸೋದು. ಎಷ್ಟರ ಮಟ್ಟಿಗೆ ರಾಮರ ಭಕ್ತಿ ಬರಬೇಕು ನಮ್ಮ ಮಕ್ಕಳಲ್ಲ ಅಂದರೆ, ಮುಂದೊಂದು ದಿನ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂಥ ಬುದ್ಧಿಜೀವಿಗಳು ಯಾರಾದರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು, ನೀವು ಹಿಂದೂಗಳು ರಾಮ ಮಂದಿರ ಕಟ್ಟಿದ್ದೀರಾ, ರಾಮರಿಗೆ ಜೈಘೋಷ ಹಾಕೊಂಡು ತಿರುಗಾಡ್ತೀರಾ, ಆದರೆ ರಾಮರು ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಪ್ರಶ್ನೆ ಮಾಡಿದ್ರೆ, ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂಥ ಪ್ರಶ್ನೆ. ಕೋರ್ಟ್ನಲ್ಲಿ ನಿಂತು ರಾಮ ಮಂದಿರದ ಪರವಾಗಿ ವಾದ ಮಾಡ್ತಿದ್ದಂಥ ಕೆ ಪರಾಶರನ್ ಎಂಬ ವಕೀಲರ ವಿರುದ್ಧ ನಿಂತಿದ್ದಂಥ ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ನಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ, ರಾಮರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ ಅಂತ. ಇದು ನಮ್ಮ ದೌರ್ಭಾಗ್ಯ. ನಮ್ಮ ದೇಶದಲ್ಲಿ ಒಂದಿಷ್ಟು ಜನ ಹುಟ್ಕೊಂಡಿದ್ದಾರೆ ಬುದ್ಧಿಜೀವಿಗಳು, ಪ್ರಶ್ನೆ ಮಾಡ್ತಾರೆ ಅವರಲ್ಲಿ, ರಾಮರು ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ? ರಾಮರು ಕಾಲ್ಪನಿಕ, ರಾಮರ ಐತಿಹಾಸಿಕ ಪುರುಷ ಅಲ್ಲ ಅಂತ ನಮ್ಮ ಆರಾಧ್ಯ ದೈವ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂಥ ಸಾವಿರಾರು ಜನ ನಮ್ಮ ದೇಶದಲ್ಲಿ ಹುಟ್ಕೊಂಡಿದ್ದಾರೆ. ಇದು ನಮ್ಮ ದುರಾದೃಷ್ಟ. ಮೌಢ್ಯ ಬೆಳೀತಾ ಇದೆ ದೇಶದಲ್ಲಿ. ಈ ಮೌಢ್ಯವನ್ನು ದೇಶದಿಂದ ತೊಲಗಿಸಬೇಕಂದ್ರೆ ದೇಶದಾದ್ಯಂತ ರಾಮರು ಎಂಬ ಹೆಸರನ್ನು ಬೆಳಕನ್ನು ಹಬ್ಬಿಸಬೇಕಾಗಿದೆ. ಎಷ್ಟರ ಮಟ್ಟಿಗೆ ಮುಂದೊಂದು ದಿನ ರಾಮರ ಅಸ್ತಿತ್ವದ ಈ ಪ್ರಶ್ನೆಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ನಿಂತು ಯಾರಾದರೂ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಹಾಕಿದ್ರೆ ನಮ್ಮ ಮನೆಯ ಒಂದೊಂದು ಮಗು ಕೂಡ ಎದೆ ಉಬ್ಬಿಸ್ಕೊಂಡು ಎದೆ ತಟ್ಕೊಂಡು ಉತ್ತರ ಕೊಡಬೇಕು. ಕೇವಲ ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ಕೊಡಬಲ್ಲೆ ಸಾಕ್ಷಿ ನಾನು ಅಂತ ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ರಾಮರ ದಯೆಯಿಂದ ನಮ್ಮ ಮಕ್ಕಳು ಹೇಳಬೇಕು, ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ.
ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಹಿಂದೂ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ರಾಮರ ಭಕ್ತಿ ಬಂದರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇದೇ ಧರ್ಮ ಜಾಗೃತಿ, ಇದೇ ಧರ್ಮ ರಕ್ಷಣೆ. ಇಷ್ಟು ಧರ್ಮ ಜಾಗೃತಿ ಮನೆ ಮನೆಯಲ್ಲಿ ತರೋಣ. ಮುಂದೊಂದು ದಿನ ಈ ಸನಾತನ ಧರ್ಮವನ್ನ ಅಲುಗಾಡಿಸುವ ಸಾಮರ್ಥ್ಯವೂ ಜಗತ್ತಿನ ಯಾವ ಬಾಹ್ಯಾಶಕ್ತಿಗೂ ಇರೋದಿಲ್ಲ. ಇವತ್ತು ನಾವು ತೊಡಬೇಕಾಗಿರುವ ಸಂಕಲ್ಪ, ಆ ಸಂಕಲ್ಪದ ಸಾಕಾರಕ್ಕೆ ಇಡಬೇಕಾಗಿರುವಂಥ ಮೊಟ್ಟ ಮೊದಲ ಹೆಜ್ಜೆ ಮನೆ ಮನೆ ಜಾಗೃತಿ. ಯಾಕೆ ಈ ಜಾಗೃತಿ? ಒಮ್ಮೆ ರಾಮರಿಗೆ ನಾವು ಜಯ ತಂದು ಕೊಟ್ರೆ ಸಾಕು ಸ್ವಾಮಿ, ರಾಮರೇ ಧರ್ಮಕ್ಕೆ ಜಯವನ್ನು ತಂದು ಕೊಡ್ತಾರೆ. ಇದು ನಾನು ಹೇಳಿದಿರುವಂಥ ಮಾತಲ್ಲ, ನಮ್ಮ ಪೂರ್ವಿಕರು ಹೇಳಿರುವಂಥ ಮಾತು. ವೇದಾಂತ ದೇಶಿಕ ಅವರು ರಘುವೀರ ಗದ್ಯಂನಲ್ಲಿ ಮಹಾವೀರ ವೈಭವನಲ್ಲಿ ಬರೀತಾರಲ್ಲ, ದಶವದನ ದಭಿತ ದೈವದ ಪರಿಷದ ಅಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದಧಿಪತಿ ರಣಸಾಚರಣ ಚತುರ ದಶರಥ ಚರಮರಣ ವಿಮೋಚನ ಕೋಶಲ ಸುತಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯದ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತಣ ಧುರ್ಲಳಿತ ತೋರ್ಲಳಿತ ತಣುತರ ವಿಷಿಕ ವಿತಾಡಣ ವಿಘಟಿತ ವಿಶರಾರು ಶರಾರು ತಾಟಕ ತಾಟಕೆ ಅಂತ ಸ್ಪಷ್ಟ ರಘುವೀರ ಗದ್ಯಂನಲ್ಲಿ ಬರೆದು ಹೋದ್ರು ನಮ್ಮ ಪೂರ್ವಿಕರು. ಅರ್ಥಾತ್ ಧರ್ಮಕ್ಕೆ ಸಂಕಟ ಬಂದಾಗೆಲ್ಲ ಧರ್ಮ ರಕ್ಷಣೆಗೆ ಅಂತ ಶ್ರೀರಾಮಚಂದ್ರರೇ ಅವತರಿಸಿ ಬರ್ತಾರೆ. ರಾಮರು ಬಂದು ನಿತ್ತಲ್ಲೆಲ್ಲ ರಾಮರಿಗೆ ಜಯ ಆಗುತ್ತೆ, ಯಥಾಖಚಿತವಾಗಿ ಧರ್ಮಕ್ಕೆ ಜಯ ಆಗುತ್ತೆ. ಧರ್ಮಕ್ಕೆ ಜಯ ಬೇಕು ಅಂದರೆ ರಾಮರಿಗೆ ಜಯ ತಂದು ಕೊಡುವಂಥ ಕೆಲಸವನ್ನು ಮನೆ ಮನೆಗಳಲ್ಲಿ ನಾವು ಮಾಡುವಂಥ ಅವಶ್ಯಕತೆ ಇದೆ. ಮನೆಯ ಮಕ್ಕಳಲ್ಲಿ ಏನಕ್ಕೆ ಧರ್ಮ ಜಾಗೃತಿ? ಈ ಧರ್ಮ ಉಳಿಯೋದು ಯಾರಿಂದ? ಮುಂದಿನ ಪೀಳಿಗೆಯಿಂದ. ಆ ಮುಂದಿನ ಪೀಳಿಗೆಯನ್ನು ಜಾಗೃತಿಗೊಳಿಸಬೇಕು, ನಮ್ಮ ಮನೆಯಲ್ಲಿರುವಂಥ ಮಕ್ಕಳನ್ನು ಜಾಗೃತಿಗೊಳಿಸಬೇಕು. ಇವತ್ತು ಪರಿಸ್ಥಿತಿ ಏನಾಗಿದೆ ನಾವೇ ನೋಡ್ತಾ ಇದ್ದೀವಿ. ಭಾರತದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತದೆ ಹಿಂದೂಗಳದ್ದು. ಎಷ್ಟರ ಮಟ್ಟಿಗೆ ಇಷ್ಟು ವರ್ಷ ಹೇಳ್ಕೊಂಡು ತಿರುಗಾಡ್ತಿದ್ವಿ, ಭಾರತದಲ್ಲಿ ಏನು ಹಿಂದೂಗಳು ಬಹುಸಂಖ್ಯಾತರಿದ್ದೀವಿ, ಇಷ್ಟು ವರ್ಷ ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ. ಆದರೆ ನನ್ನ ನೆಚ್ಚಿನ ಬಂಧುಗಳೇ, ನಮ್ಮ ದೌರ್ಭಾಗ್ಯ, ನಮ್ಮದೇ ಹೆಮ್ಮೆಯ ಭಾರತ ದೇಶದ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ. 9 ರಾಜ್ಯ. ಆ 9 ರಾಜ್ಯದ ಅನೇಕ ರಾಜ್ಯಗಳಲ್ಲಿ ಹಿಂದೂಗಳು 8%ಗಿಂತ ಕಡಿಮೆ ಇದ್ದೀವಿ. 8% ಸಹ ಇಲ್ಲ. ಆದರೆ ಇದಕ್ಕೋಸ್ಕರ ಚಿಂತೆ ಮಾಡ್ಕೊಂಡು ಕೂತ್ರೆ ಏನು ಉಪಯೋಗ ಇಲ್ಲ. ಧರ್ಮ ರಕ್ಷಣೆ ಮಾಡಬೇಕಂದ್ರೆ ನಾವು ಮುಂದಾಗಬೇಕು. ಯಾವ ರೀತಿ? ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲೇ ಬರೆದಿದ್ದಾರೆ. ಶಾಸ್ತ್ರಗಳ ಮಾತು ವರಮ್ಮೇಕಂ ಗುಣಿಪುತ್ರೋ ನಚಮೂರ್ಖ ಶತೈರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನೆಯಲ್ಲಿ 20 ಜನ ಮಕ್ಕಳು ಬೇಕು ಅಂತ ಅವಶ್ಯಕತೆ ಇಲ್ಲ. ಒಂದೊಂದು ಹಿಂದೂ ಮಗು ಮನೆಯಲ್ಲಿ ಇದೆಯಲ್ಲ, ಆ ಒಂದೊಂದು ಹಿಂದೂ ಮಗುವನ್ನು ಜಾಗೃತಿಗೊಳಿಸಿ ಸಾಕು, ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ. ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಹೇಳಿದ ಮಾತು, ಒಂದೊಂದು ಮಗು. ಅನೇಕ ಹಿಂದೂಗಳು ಯೋಚನೆ ಮಾಡ್ತೀವಿ, ಅರೆ ನಮ್ಮ ಮಕ್ಕಳಿಗೆ ಯಾಕೆ ಸ್ವಾಮಿ ಧರ್ಮ ಜಾಗೃತಿ? ನಮ್ಮ ಮಕ್ಕಳು ಏನಕ್ಕೆ ಧರ್ಮ ಕಾರ್ಯ ಮಾಡಬೇಕು? ನಮ್ಮ ಮಕ್ಕಳನ್ನು ಕಾನ್ವೆಂಟಿಗೆ ಕಳಿಸ್ತಾ ಇದ್ದೀವಿ, ಲಕ್ಷ ಗಟ್ಟಲೆ ಫೀಸ್ ಕಟ್ತೀವಿ, ಮಕ್ಕಳು ಶಾಲೆಗೆ ಹೋಗ್ತಾರೆ, ಓದುತ್ತಾರೆ, ಬರ್ತಾರೆ. ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಸಾಕು, ಚೆನ್ನಾಗೊಂದು 30-40 ಸಾವಿರದ ಕೆಲಸಕ್ಕೆ ಹೋಗಿ ಆಸ್ತಿ ಅಂತಸ್ತು ಮಾಡಿ ಜೀವನದಲ್ಲಿ ಸುಖವಾಗಿ ಬದುಕಿದ್ರೆ ಸಾಕಲ್ವಾ? ಏನಕ್ಕೆ ಧರ್ಮ ಕಾರ್ಯ ನಮ್ಮ ಮಕ್ಕಳಿಗೆ? ಏನಕ್ಕೆ ಧರ್ಮ ಜಾಗೃತಿ? ನಾವು ಅನೇಕ ಹಿಂದೂಗಳು ಇದನ್ನೇ ಯೋಚನೆ ಮಾಡೋದು. ಆದರೆ ಹಿಂದೂ ಪೋಷಕರು ಸ್ವಲ್ಪ ಯೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೋಸ್ಕರ ನೀವು ಆಸ್ತಿ ಅಂತಸ್ತುಗಳ ಮಾಡಿಟ್ಕೊಡ್ತೀರಾ? ನಿಮ್ಮ ಮಕ್ಕಳಿಗೋಸ್ಕರ ಮನೆಗಳು ಕಟ್ಟಿ ಕೊಡ್ತೀರಾ? ನಿಮ್ಮ ಮಕ್ಕಳಿಗಳಿಗೋಸ್ಕರ ಬಿಸ್ನೆಸ್ ಮಾಡಿ ಕೊಡ್ತೀರಾ? ಅಂಗಡಿಗಳು ಕೊಡ್ತೀರಾ? ಮಕ್ಕಳಿಗೆ ಕಾರು ಬೈಕ್ಗಳು ತೆಗೆದುಕೊಂಡು ಕೊಟ್ಟಿದ್ದೀರಾ? ಮಕ್ಕಳಿಗೆ ಸಂಪತ್ತನ್ನು ಮಾಡಿಟ್ಟಿದ್ದೀರಾ? ಇದೇ ರೀತಿಯ ಸಂಪತ್ತನ್ನು, ಇಷ್ಟೇ ಜಾಗರೂಕತೆಯನ್ನು ಬಾಂಗ್ಲಾದ ಹಿಂದೂಗಳು ಕೂಡ ವಹಿಸಿದ್ರಲ್ವಾ? ಪ್ರತಿನಿತ್ಯ ಪತ್ರಿಕೋದ್ಯಮದಲ್ಲಿ ನೋಡ್ತಾ ಇದ್ದೀವಿ, ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ. ಬಾಂಗ್ಲಾದ ಹಿಂದೂಗಳಿಗೆ ಯಾವ ಪರಿಸ್ಥಿತಿ ಬಂದಿದೆ? ಬಾಂಗ್ಲಾದ ಹಿಂದೂಗಳು ಇಷ್ಟು ವರ್ಷಗಳ ಕಾಲ ಮಾಡಿಟ್ಟಂಥ ಆಸ್ತಿ ಅಂತಸ್ತುಗಳನ್ನು ಇವತ್ತು ಯಾರು ಲೂಟಿ ಮಾಡ್ತಿದ್ದಾರೆ? ಅವರು ಕೂಡಿಟ್ಟಂಥ ಸಂಪತ್ತುಗಳನ್ನು ಇವತ್ತು ಯಾರು ದೋಚುತ್ತಿದ್ದಾರೆ? ಅವರು ಮಾಡಿಟ್ಟಂಥ ಬಿಸ್ನೆಸ್ಗಳಿಗೆ, ಅಂಗಡಿಗಳಿಗೆ ಯಾರು ಬೆಂಕಿ ಇಡ್ತಿದ್ದಾರೆ? ಅವರು ಕೂಡಿಟ್ಟಂಥ ಆ ಕಾರು, ಆ ಮನೆಗಳು, ಆ ಬೈಕ್ಗಳನ್ನು ಇವತ್ತು ಯಾರು ದೋಚ್ತಿದ್ದಾರೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬಾಂಗ್ಲಾದ ಹಿಂದೂಗಳ ಪರಿಸ್ಥಿತಿ ಕವಿಗಳೊಬ್ಬರು ಬರೀತಾರಲ್ಲ, ಅಣ್ಣವ್ರು ಯಾವಾಗಲೂ ಹೇಳ್ತಿರ್ತಾರೆ, ಸತ್ತು ಮಲಗುತ್ತ ನೆತ್ತರಿತ್ತರು ಎನಿತು ಸಾಸಿರ ಯೋಧರು, ತನ್ನ ಮಣ್ಣಲ್ಲಿ ಹೆಮ್ಮೆ ಛಲದಲ್ಲಿ ಮಾತೆಗರ್ಪಿತರಾದರು, ಅತ್ತ ಹೆಣ್ಣ ಕಣ್ಣ ನೀರಿದೆ, ಹೆತ್ತ ಒಡಲದು ಚೀರಿದೆ, ಸುರಿದ ನೆತ್ತರ ಸೇಡಿಗುತ್ತರ ನೀಡಿರನು ತಾನರಳಿದೆ. ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ಯಾಕೆ ಬಾಂಗ್ಲಾದ ಹಿಂದೂಗಳಿಗೆ ಪರಿಸ್ಥಿತಿ ಬಂತು? ಕಾರಣ ಇಷ್ಟೇ, ಅಲ್ಲಿನ ಹಿಂದೂಗಳು ಇದೇ ಸ್ವಾರ್ಥ ಭಾವನೆ, ಇದೇ ನಿರ್ಲಕ್ಷ್ಯತನದಲ್ಲಿದ್ದರು. ನಮ್ಮ ಮಕ್ಕಳಿಗೆ ಯಾಕೆ ಧರ್ಮ ಕಾರ್ಯ? ನಮ್ಮ ಮಕ್ಕಳು ಸುಖವಾಗಿ ಬದುಕಿದ್ರೆ ಸಾಕಲ್ವ ತಮ್ಮ ಕೆಲಸ ತಾವು ನೋಡಿಕೊಂಡು. ಬಾಂಗ್ಲಾದ ಹಿಂದೂಗಳ ಪರಿಸ್ಥಿತಿ ಮಾತ್ರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಇದೇ ಪರಿಸ್ಥಿತಿ 35 ವರ್ಷಗಳಿಂದ ಕಾಶ್ಮೀರದ ಹಿಂದೂಗಳಿಗೂ ಬಂದಿತ್ತು.
35 ವರ್ಷಗಳ ಹಿಂದಿನವರೆಗೂ ಇಡೀ ಕಾಶ್ಮೀರದಲ್ಲಿ ಅತ್ಯಂತ ವಿದ್ಯಾವಂತ ಸಮಾಜ ಯಾರ್ದು? ಕಾಶ್ಮೀರಿ ಹಿಂದೂಗಳದು. ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಕಾಶ್ಮೀರಿ ಹಿಂದೂಗಳದು. ಕಾಶ್ಮೀರದ 90% ಬಿಸ್ನೆಸ್ ಅನ್ನ ನೋಡ್ಕೊಂತಿದ್ದಂಥ ಸಮಾಜ ಯಾರು? ಹಿಂದೂ ಸಮಾಜ. 35 ವರ್ಷಗಳ ಹಿಂದೆ ರಾತ್ರೋರಾತ್ರಿ ಕಾಶ್ಮೀರಿ ಪಂಡಿತ್ಸ್ ವೇರ್ ವೈಪ್ಡ್ ಔಟ್ ಫ್ರಮ್ ದ ರೀಜನ್ ಆಫ್ ಕಾಶ್ಮೀರ್. ಎಲ್ಲೋದ್ರು ಆ ಕಾಶ್ಮೀರಿ ಹಿಂದೂಗಳು. ಅಲ್ಲಿನ ನರಮೇಧವನ್ನು ತಪ್ಪಿಸಿಕೊಂಡು ಬಂದಂಥ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ರಾಜಧಾನಿ ದೆಹಲಿಯ ರಾಜಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡ್ತಿದ್ದಾರೆ. ಕಾಶ್ಮೀರಿ ಹಿಂದೂಗಳಿಗೆ ಯಾಕೆ ಆ ಪರಿಸ್ಥಿತಿ ಬಂತು? ನಮ್ಮದೇ ಕರ್ನಾಟಕದ ರಾಯಚೂರಿನಲ್ಲಿ ಬಾಂಗ್ಲಾ ಕ್ಯಾಂಪ್ ಅಂತ ಇದೆ. ಯಾವತ್ತಾದರೂ ಅಲ್ಲಿಗೆ ಹೋದರೆ ಅಲ್ಲಿನ ಹಿಂದೂಗಳ ಹತ್ರ ಮಾತಾಡಿಸಿ ನೋಡಿ. ಆ ಬಾಂಗ್ಲಾ ಕ್ಯಾಂಪ್ನಲ್ಲಿ ಬಾಂಗ್ಲಾದ ಹಿಂದೂಗಳ ನರಮೇಧವನ್ನು ತಪ್ಪಿಸಿಕೊಂಡು ವಲಸೆ ಬಂದಂಥ ಹಿಂದೂಗಳು, ಆ ಹಿಂದೂಗಳಲ್ಲಿ ನಿಂತು ಕಣ್ಣೀರಿಡ್ತಾ ಹೇಳ್ಕೊಂತಾರೆ, ಸ್ವಾಮಿ ಬಾಂಗ್ಲಾದಲ್ಲಿ ಇರಬೇಕಾದ್ರೆ ನಾವೇನು ಬಡವರಲ್ಲ, ನಮ್ಮ ತಾತ ಮುತ್ತಾತಂದಿರು ಕೂಡಿಟ್ಟಂತ ಆಸ್ತಿಗಳನ್ನ ಪಿತ್ರಾರ್ಜಿತ ಸಂಪತ್ತನ್ನು ಅನುಭವಿಸ್ಕೊಂಡು ಸುಖವಾಗಿ ಬದುಕ್ತಾ ಬಂದವರು. ನಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮ ನಡೆದ್ರೆ ಇಡೀ ಊರಿಗೆ ಅನ್ನ ಆಗ್ತಿದ್ದಂಥ ಮನೆತನ ನಮ್ಮದು. ಇವತ್ತು ಒಂದೊತ್ತಿನ ಗಂಜಿಗೋಸ್ಕರ ಇನ್ನೊಬ್ಬರ ಮುಂದೆ ಕೈ ಚಾಚಿ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ನಮಗೆ ಅಂತ ಅಲ್ಲಿನ ಹಿಂದೂಗಳು ಕಣ್ಣೀರಿಡ್ತಾ ಹೇಳ್ಕೊಂತಾರಲ್ಲ. ಯಾಕೆ ಬಂತು ಆ ಪರಿಸ್ಥಿತಿ ಅಲ್ಲಿನ ಬಾಂಗ್ಲಾದ ಹಿಂದೂಗಳಿಗೆ, ಇವತ್ತು ಕಾಶ್ಮೀರಿಗೆ ಬಾಂಗ್ಲಾ ಕ್ಯಾಂಪ್ನಲ್ಲಿರುವಂಥ ಹಿಂದೂಗಳಿಗೆ? 1947ರವರೆಗೂ ಲಾಹೋರ್ನಲ್ಲಿ ಅತ್ಯಂತ ವಿದ್ಯಾವಂತ ಸಮಾಜ, ಶ್ರೀಮಂತ ಸಮಾಜ, ಬಿಸ್ನೆಸ್ ನೋಡ್ಕೊಂತಿದ್ದಂಥ ಸಮಾಜ ಯಾವುದು? ಹಿಂದೂ ಮತ್ತು ಸಿಕ್ಕರದಲ್ವಾ? 1947 ಆಗಸ್ಟ್ 14 ಮಧ್ಯರಾತ್ರಿ ಕಳೆದು ಆಗಸ್ಟ್ 15 ಬೆಳಗ್ಗೆ ಇರುವಷ್ಟೊಳಗೆ ಅಲ್ಲಿನ ಹಿಂದೂಗಳ ಪರಿಸ್ಥಿತಿಗಳು ಏನಾಯಿತು? ಕರಾಚಿನಲ್ಲಿ 2/3 ಆಫ್ ದ ಕರಾಚಿ ಪಾಪ್ಯುಲೇಷನ್ ಅತ್ಯಂತ ವಿದ್ಯಾವಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂ ಸಿಂಧಿ, ಹಿಂದೂ ಪಂಜಾಬಿ. ಸ್ವಾಮಿ ಅಲ್ಲಿದ್ದಂಥ ಹಿಂದೂಗಳು ಎಲ್ಲಿಗೋದ್ರು? ಇವತ್ತು ಬೂತ್ ಕನ್ನಡಿ ಹಿಡ್ಕೊಂಡು ಹುಡುಕಿದ್ರು ಕೂಡ ಅಲ್ಲಿ ಒಬ್ಬ ಹಿಂದೂ ಕಾಣಿಸ್ಕೊಳ್ಳೋದಿಲ್ವಲ್ಲ. ರಂಗೂನ್ನ 1/3 ಆಫ್ ದ ಪಾಪ್ಯುಲೇಷನ್ ಶ್ರೀಮಂತ ಸಮಾಜ, ವಿದ್ಯಾವಂತ ಸಮಾಜ ಅಂತ ಕರೆಸ್ಕೊಂಡಿದ್ದಂಥ ಏಕೈಕ ಸಮಾಜ ಹಿಂದೂ ಸಮಾಜ. ಎಲ್ಲಿ ಹೋದ್ರು ಅಲ್ಲಿನ ವಿದ್ಯಾವಂತ ಹಿಂದೂಗಳು, ಶ್ರೀಮಂತ ಹಿಂದೂಗಳು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದಕ್ಕೆ ಹೇಳೋದು ನನ್ನ ನೆಚ್ಚಿನ ಬಂಧುಗಳೇ, ನನ್ನ ಮಕ್ಕಳು ಸುಖವಾಗಿರಬೇಕು, ನನ್ನ ಮೊಮ್ಮಕ್ಕಳು ಸುಖವಾಗಿ ಬದುಕಬೇಕು, ನನ್ನ ಮನೆ ಸುರಕ್ಷಿತವಾಗಿರಬೇಕು ಅಂದರೆ ಮೊದಲು ನನ್ನ ಊರು ಸುರಕ್ಷಿತವಾಗಿರಬೇಕು. ನನ್ನ ಊರು ಸುರಕ್ಷಿತವಾಗಿರಬೇಕಂದ್ರೆ ಮೊದಲು ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕು. ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕಂದ್ರೆ ಮೊದಲು ನನ್ನ ದೇಶ ಸುರಕ್ಷಿತವಾಗಿರಬೇಕು. ನನ್ನ ಭಾರತ ದೇಶ ಸುರಕ್ಷಿತವಾಗಿರಬೇಕಂದ್ರೆ ನಮ್ಮ ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂಥ ಈ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವನ್ನೂ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದ್ರಿಂದ ಸ್ವಾರ್ಥಕ್ಕೋಸ್ಕರನಾದರೂ ಧರ್ಮ ರಕ್ಷಣೆಗೆ ನಾವು ಮುಂದಾಗಬೇಕು. ಹೇಗೆ ಮಾಡ್ತೀವಿ ಧರ್ಮ ರಕ್ಷಣೆ? ಇವತ್ತು ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಇನ್ಯಾರದೋ ವಿರುದ್ಧ ನಿಂತು ಹೋರಾಡುವಂಥ ಅವಶ್ಯಕತೆ ನಮಗಿಲ್ಲ. ಅದನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಅವರ ಶ್ರಮದ ಪ್ರತಿಫಲ ಧರ್ಮ ಉಳ್ಕೊಂಡು ಬಂದಿದೆ. ಆದರೆ ಈಗ ಉಳಿದಿರುವಂಥ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂದರೆ ನಾವೇ ಜಾಗೃತರಾಗಬೇಕು. ಜಾಗೃತಿಯಲ್ಲಿ ಹಿಂದೂಗಳಲ್ಲಿ ಹಿಂದುತ್ವದ ಜಾಗೃತಿ. ಕಾರಣ ಈ ಧರ್ಮಕ್ಕೆ ಸಮಸ್ಯೆ ಯಾರಿಂದಾದರೂ ಬಂದರೆ, ಯಾರಿಂದ ಧರ್ಮಕ್ಕೆ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಸ್ವತಂತ್ರದ ಇತಿಹಾಸಕ್ಕೆ ಹೊಸ ಹಾದಿಯನ್ನು ತೋರಿಸಿದಂಥ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳ್ತಾರೆ. ಸಾವರ್ಕರ್ ಅವರು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರು ಹೇಳಿದರು. ಅರ್ಥಾತ್ ಸಾವರ್ಕರ್ ಹೇಳ್ತಾರೆ, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅಂತ ಸೊಕ್ಕಾಲ್ಡ್ ಹಿಂದೂಗಳು ನೋಡಿದ್ರೆ ಭಯ ಆಗುತ್ತೆ ಅಂತ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟಂಥ ತತ್ವ. ಧರ್ಮಕ್ಕೆ ಸಮಸ್ಯೆ ಬಂದರೆ ಈ ಧರ್ಮದಲ್ಲೇ ಹುಟ್ಟಿ ಧರ್ಮವನ್ನು ವಿರೋಧಿಸೋರಿಂದ ಬರುತ್ತೆ ಹೊರತಾಗಿ ಇನ್ಯಾರಿಂದಲೂ ನಾ ಭಯ ಬೀಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಇಷ್ಟು ವರ್ಷ ನಮ್ಮ ಪೂರ್ವಿಕರು ಧರ್ಮ ಉಳಿಸ್ಕೊಂಡು ಬಂದಿದ್ದಾರೆ. ಹೇಗೆ ಉಳಿಸ್ಕೊಂಡು ಬಂದರು ಯೋಚನೆ ಮಾಡಿ ನೋಡಿ ನನ್ನ ನೆಚ್ಚಿನ ಬಂಧುಗಳೇ. ಇದೇ ಧರ್ಮವನ್ನು ನಾಶ ಮಾಡಬೇಕು, ಈ ನಮ್ಮ ಮಠಮಂದಿರಗಳನ್ನು ನಾಶ ಮಾಡಬೇಕು ಅಂತ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 1000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಯ್ತಲ್ಲ. 1000ಕ್ಕೂ ಹೆಚ್ಚು ವರ್ಷ ಏನು ಮಹಾ ದಾಳಿ ಅಂತ ನಾವು ಅಂದ್ಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದ್ವು. ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ? ಎಲ್ಲದು ಮೆಸೊಪೊಟೇಮಿಯನ್ ಜನಾಂಗ? ತಮ್ಮ ಮೇಲಾದಂಥ 40-50 ವರ್ಷದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಜನಾಂಗಗಳೆಲ್ಲ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂಥ 100 ಮತಪಂಥಗಳು ಕಣ್ಣುವರೆಯಾಗಿದ್ದಾವೆ. ಆದರೆ ನಮ್ಮ ಸನಾತನ ಧರ್ಮದ ಮೇಲೆ 30-40 ಅಲ್ಲ, 1371 ವರ್ಷ ನಿರಂತರ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು 1-2 ಜನಾಂಗದವರೆಲ್ಲ ಎಷ್ಟು ಜನಾಂಗಗಳ ದಾಳಿ ಮಾಡಿದ್ವು?
ಎಷ್ಟು ಪರಕೀಯ ಜನಾಂಗಗಳು, ಪರಕೀಯ ದೇಶಗಳು. ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂ ಸಮಾಜವಾಗಿಯೇ ಜೀವಂತವಾಗಿದೆ. ಹಿಂದೂಗಳು ಹಿಂದೂಗಳಾಗೇ ಬದುಕಿದ್ದೀವಿ. ನಮ್ಮ ಮಠ ಮಂದಿರಗಳು ಅದೇ ರೀತಿ ಇದ್ದಾವೆ. ಕಾರಣ ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸು. ಎಷ್ಟು ವರ್ಷ ದಾಳಿ ಆಯಿತು, ಅಷ್ಟು ದಾಳಿಗಳಲ್ಲಿ ಈ ಧರ್ಮ ಅಳಿಸಿ ಹೋಗೋದು ಬಿಡಿ ಸ್ವಾಮಿ. ಈ ಧರ್ಮದಲ್ಲಿ ಹುಟ್ಟಿದಂಥ ಒಂದು ಗ್ರಂಥ, ಇಡೀ ಜಗತ್ತಿನಲ್ಲೇ ರಚನೆ ಆದಂಥ ಜಗತ್ತಿನ ಪ್ರಥಮ ಪುಸ್ತಕ ಋಗ್ವೇದದ ಕಡೆ ಕೈ ಮಾಡ್ತೀವಿ ನಾವು. ಲಕ್ಷಾಂತರ ವರ್ಷಗಳ ಹಿಂದೆ ಜಗತ್ತಲ್ಲೇ ಹುಟ್ಟಿದಂಥ ಜಗತ್ತಿನ ಪ್ರಥಮ ಪುಸ್ತಕ ಆ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮಾತ್ರ ಜಂ ಹೋತಾಹರ ಮೃತ ದದಾತಮಂ ಅಂತ ಋಗ್ವೇದದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದಲ್ಲಿ ಒಟ್ಟು 2,34,000 ಪದಗಳು. ನಮ್ಮ ಮೇಲೆ ಸಾವಿರಾರು ವರ್ಷಗಳ ದಾಳಿಯಾದ ನಂತರವೂ ಕೂಡ, ನೂರಾರು ಜನಾಂಗಗಳು ನಮ್ಮ ಮೇಲೆ ಆಕ್ರಮಣಗಳು ಮಾಡಿದ ನಂತರವೂ ಕೂಡ, ಬರುದು ಲಕ್ಷಾಂತರ ವರ್ಷಗಳಾದ ನಂತರವೂ ಕೂಡ ಇವತ್ತಿಗೂ 21ನೇ ಶತಮಾನದಲ್ಲೂ 2024ರಲ್ಲೂ ಒಂದೊಂದು ಹಿಂದೂ ಮಠ ಮಂದಿರಕ್ಕೂ ಹೋದರೆ ಒಂದೊಂದು ಹಿಂದೂ ಮಠ ಮಂದಿರದಲ್ಲೂ ಅಷ್ಟೂ ವೇದಗಳನ್ನು ಅದೇ ರೀತಿ ಪಾರಾಯಣ ಮಾಡಿಕೊಂಡು ಅದೇ ರೀತಿ ಕಂಠಪಾಠ ಮಾಡಿ ಅಷ್ಟೇ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ ಆ 2,34,000 ಪದಗಳಲ್ಲಿ ಒಂದೇ ಒಂದು ಪದ ಆಚೆ ಈಚೆ ಆಗದೇ ಇರುವ ಹಾಗೆ ನಮ್ಮ ಪೂರ್ವಿಕರು ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ನಮ್ಮ ಪೂರ್ವಿಕರ ಹಿರಿಮೆ ಇನ್ನೆಂಥದ್ದಿರಬಹುದು ಅಂತ ಯೋಚಿಸಿ. ಒಂದು ಪದ ಬಿಟ್ಕೊಡ್ಲಿಲ್ಲ ಸ್ವಾಮಿ ಈ ಧರ್ಮದ ಗ್ರಂಥಗಳದು. ನಮ್ಮ ಪೂರ್ವಿಕರು ಯಾಕಷ್ಟೆಲ್ಲ ಶ್ರಮಗಳು, ಯಾಕಷ್ಟೆಲ್ಲ ಕಷ್ಟಗಳ ಪಟ್ಟರು ನಮ್ಮ ಪೂರ್ವಿಕರು. ಕಾರಣ ಅವ್ರ ಮೇಲೆ ಒಂದು ನಂಬಿಕೆ ಇತ್ತು. ಅವರಿಗೆ ಯಾವ ಭಾವಿ ಪೀಳಿಗೆ ಉತ್ಕರ್ಷೆ ಮೇರೆಗೆ ಭಾರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈ ತಳೆಯುತ್ತೆ ಅನ್ನೋ ನಂಬಿಕೆ ನಮ್ಮ ಪೂರ್ವಿಕರಲ್ಲಿತ್ತು. ಆ ನಂಬಿಕೆ, ಆ ಭಾವಿ ಪೀಳಿಗೆಗಳು ನಾವುಗಳೇ, ಸನಾತನ ಧರ್ಮದ ವಾರಸುದಾರ ನಾವುಗಳೇ, ವೇದ ಉಪನಿಷತ್ತುಗಳ ಉತ್ತರಾಧಿಕಾರಿಗಳು ನಾವುಗಳೇ. ನಾವೇ ಆ ಗ್ರಂಥಗಳನ್ನು ಉಳಿಸ್ಕೊಳ್ಬೇಕು, ನಮ್ಮ ಧರ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು. ನಾವು ನಮ್ಮ ಗ್ರಂಥಗಳನ್ನು ಓದಿಲ್ಲ, ಇನ್ಯಾರು ಬಂದು ಓದ್ತಾರೆ? ನಾವು ನಮ್ಮ ಯಾಗ ಯಜ್ಞಗಳಿಗೆ ಬರಲಿಲ್ಲ, ಇನ್ಯಾರು ಬರ್ತಾರೆ? ನಾವು ನಮ್ಮ ಮಠ ಮಂದಿರಗಳಿಗೆ ಬರಲಿಲ್ಲ, ಇನ್ಯಾರು ಬರ್ತಾರೆ? ನಾವು ನಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸಲಿಲ್ಲ, ಇನ್ಯಾರು ಬಂದು ಆಚರಿಸ್ತಾರೆ? ನಾವು ನಮ್ಮ ಪರಂಪರೆಯನ್ನು ಉಳಿಸಲಿಲ್ಲ, ಇನ್ಯಾರು ಬಂದು ಉಳಿಸ್ತಾರೆ? ಈ ಸನಾತನ ಹಿಂದೂ ಧರ್ಮದ ರಕ್ಷಣೆ ಹಿಂದೂವಾಗಿ ನಾನು ಮಾಡಲಿಲ್ಲ ಅಂದರೆ ಇನ್ಯಾರು ಬಂದು ಮಾಡ್ತಾರೆ? ನಮ್ಮ ಕಾರ್ಯ ಸ್ವಾಮಿ ಇದು. ಈ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದರೆ ಜನ್ಮಸಹ ಜವಾಬ್ದಾರಿ ಧರ್ಮ ಉಳಿಸೋದು. ಈ ಧರ್ಮದಲ್ಲಿ ಹುಟ್ಟಿರೋದು ಸಾಮಾನ್ಯ ವಿಚಾರ ಅಲ್ಲ. ವಿಷ್ಣು ಪುರಾಣದಲ್ಲೇ ನಮ್ಮ ಪೂರ್ವಿಕರು ಬರೆದಿದ್ದಾರೆ. ಗಾಯಂತಿ ದೇವ ಕಿಲಗೀತ ಕಾಣಿ ಧನ್ಯಸುತೆ ಭರತ ಭೂವಿವಾಗೆ ಸ್ವರ್ಗಾಪವರ್ಗ ಸ್ಮಗ ಮಾರ್ಗ ಭೂತ ಭವಂತಿ ಭೂಯ ಪುರುಷಾಸುರತ್ವಾತ್. ಅರ್ಥಾತ್ ನಮ್ಮ ಪೂರ್ವಿಕರು ಬರೆದ್ರು, ಭಾರತದಲ್ಲಿ ಹುಟ್ಟಬೇಕು, ಭಾರತದಲ್ಲಿ ಹಿಂದುವಾಗಿ ಹುಟ್ಟಬೇಕಂದ್ರೆ ಸಾಮಾನ್ಯದಲ್ಲ. ಹಿರಿಯರು ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಹುಟ್ಟಬೇಕಂದ್ರೆ 7 ಜನ್ಮದ ಪುಣ್ಯ ಮಾಡಿರಬೇಕು. ಈ ಧರ್ಮದಲ್ಲಿ ಹುಟ್ಟಿದ ನಂತರ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡ್ಲಿಕ್ಕೂ ಯೋಗ್ಯತೆ ಇರಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಂಥ ಮಾತು. ಅಂಥ ಸರ್ವಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದ್ದೀವಿ ನಾವು. ಈ ಧರ್ಮವನ್ನು ಉಳಿಸ್ಬೇಕಂದ್ರೆ ಮುಂದಿನ ಪೀಳಿಗೆಯನ್ನು ಜಾಗೃತಿಗೊಳಿಸಿ, ಆ ಮಕ್ಕಳಿಗೆ ಧರ್ಮದ ಬೋಧನೆಯನ್ನು ಮಾಡಿ. ನಮ್ಮನ್ನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಮಕ್ಕಳಿಗೆ ಓದಿಸೋಣ. ಅಂದು ಕುರುಕ್ಷೇತ್ರ ರಣರಂಗದಲ್ಲಿ ಕಣ್ಣೀರಿಟ್ಟಿದ್ಯಾರು? ಅರ್ಜುನ. ಉಪದೇಶ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಬೋಧಿಸೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಶ್ರೀರಾಮಚಂದ್ರರು. ಉಪದೇಶ ಮಾಡಿದ್ಯಾರು? ವಶಿಷ್ಠರು. ಬಾರಪ್ಪ ರಾಮಭದ್ರ, ನಿನಗೆ ಜೀವನದ ಸತ್ಯಾಸತ್ಯತೆಯನ್ನು ಹೇಳ್ಕೊಡ್ತೀನಿ ಅಂತ ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಯೋಗ ವಿಶಿಷ್ಟ ಪುಸ್ತಕ ಇದೆ, ಅದನ್ನು ಮಕ್ಕಳಿಗೆ ಓದಿಸೋಣ. ಅಂದು ಕಣ್ಣೀರಿಟ್ಟಿದ್ಯಾರು? ಪರೀಕ್ಷಿತ ಮಹಾರಾಜ. ಉಪದೇಶ ಮಾಡಿದ್ಯಾರು? ಶುಕಾಚಾರ್ಯರು. ಪರೀಕ್ಷಿತ ಮಹಾರಾಜ ನಿನ್ನನ್ನು ಉದ್ಧರಿಸಿದಂಥ, ನಿನ್ನ ಇಡೀ ಪಾಂಡುಕುಲವನ್ನು ಉದ್ಧರಿಸಿದಂಥ ಶ್ರೀಕೃಷ್ಣ ಪರಮಾತ್ಮನ ಇತಿಹಾಸ ಹೇಳ್ತೀನಿ ಕೇಳಪ್ಪ ಅಂತ ಉಪಯೋಗ ಆಗಿದ್ಯಾರಿಗೆ? ನಮಗೆ. ನಮ್ಮನ್ನಲ್ಲಿ ಭಾಗವತ ಪುರಾಣ ಇದೆ, ವ್ಯಾಸರು ನಮಗೋಸ್ಕರ ಬರೆದು ಕೊಟ್ಟಿದ್ದಾರೆ. ಆ ಭಾಗವತ ಪುರಾಣ ಮಕ್ಕಳಿಗೆ ಅಧ್ಯಯನ ಮಾಡಿಸೋಣ, ಮಕ್ಕಳಿಗೆ ಬೋಧಿಸೋಣ. ಇದೇ ಧರ್ಮ ಜಾಗೃತಿ, ಇದೇ ಧರ್ಮ ರಕ್ಷಣೆ. ಮನೆ ಮನೆಗಳಲ್ಲಿ ಜಾಗೃತಿ, ಹಿಂದೂಗಳಲ್ಲಿ ಹಿಂದುತ್ವದ ಜಾಗೃತಿ, ಹಿಂದೂಗಳು ಒಗ್ಗಟ್ಟಾಗಿ ಬರೋದು. ಈ ಸಂಘಟಿತ ಬಲನ ನೆಚ್ಚಿನ ಬಂಧುಗಳೇ, ನಮ್ಮ ದೌರ್ಭಾಗ್ಯ ಏನಾಗಿದೆ ಅಂದರೆ ಇವತ್ತು ಹೇಳ್ಕೊಳ್ಳಿಕ್ಕಿದ್ದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳು. ಆದರೆ ಆ ಕೋಟ್ಯಾಂತರ ಜನ ಹಿಂದೂಗಳಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದ್ಯಾ ಅಂದರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ ಬಲ್ಜಿಗ, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ ಸ್ವಾಮಿ, ಆ ಜಾತಿಗಳ ಮೇಲೆ ನಮಗಿರುವಂಥ ಜಾತಿ ಪ್ರೇಮ ಎಷ್ಟೇ ಅಗಾಧವಾಗಿರಲಿ,
ಆ ಜಾತಿಗಳು ನಮ್ಮ ಮನೆ ದೇವ್ರ ಕೋಣೆ ಒಳಗೆ ಸೀಮಿತ ಆಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ವಸೀಲಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆಯನ್ನು ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನು ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಡೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಲೆ ಮನೆ ಬಿಟ್ಟಾಗ ಮಾತ್ರ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ, ಧರ್ಮ ಜಾಗೃತಿ ಆಗ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಬರಬೇಕಾಗಿರುವಂಥ ಧಾರ್ಮಿಕತೆಯ ಸಂಘಟಿತ ಭಾವ, ಈ ಸಂಘಟಿತ ಭಾವ ಇಲ್ಲ ಅಂದರೆ ಧರ್ಮ ಉಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಕೃಷ್ಣ ಹೇಳಿರುವಂಥ ಮಾತು. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರೆ ಕೊಟ್ಟರು. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಥಾತ್ ಯಾವಾಗೆಲ್ಲ ದೇಶ ಧರ್ಮ ನಾಶದ ಅಂಚಿಗೆ ಬಂದು ತಲುಪಿ ನಿಲ್ಲುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ಪುನರ್ ಪ್ರತಿಷ್ಠಾಪನೆಗೆ, ರಕ್ಷಣೆಗೆ ನಾನು ಯುಗಕ್ಕೂ ಮತ್ತೆ ಅವತರಿಸಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮರು ಕರೆ ಕೊಟ್ಟರು. ಆ ಕರೆಯ ಮುಂದಿನ ಸಾಲಿನಲ್ಲಿ ಕೃಷ್ಣ ಹೇಳಿದ್ದಾರೆ, ಯುಗಕ್ಕೂ ಧರ್ಮ ರಕ್ಷಣೆಗೆ ಅವತರಿಸಿದ್ದೀನಿ. ಕಲಿಯುಗದಲ್ಲಿ ಯಾವ ಅವತಾರ? ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ. ಕೃಷ್ಣ ಹೇಳ್ತಾರೆ, ಸಂಘ ಶಕ್ತಿ ಕಲಿಯುಗೆ, ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದಕ್ಕೆ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ಬರೆದ್ರು. ಶಾಸ್ತ್ರಗಳಲ್ಲಿ ಅಪಾರ ಭೂಮಿ ವಿಸ್ತಾರ ಅಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನಾಹೀನಂ ಪ್ರಭವೇನಾತ್ಮ ರಕ್ಷಣೆ. ತುದಿ ಕಾಣದು ಅಷ್ಟಪಾರವಾದಂಥ ಭೂವಿಸ್ತಾರ, ಆ ಭೂಭಾಗದ ಒಳಗೆ ಅಗಣ್ಯವಾದಂಥ ಜನರ ಸಂಖ್ಯೆ. ಆದರೆ ಆ ಜನರ ಮಧ್ಯದ ಸಂಘಟಿತ ಭಾವ ಇಲ್ಲ ಅಂದರೆ ದೇಶ ಮತ್ತು ಧರ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ದೇಶ ಧರ್ಮ ರಕ್ಷಣೆಗೆ ನಮ್ಮ ಕಣ್ಣು ಮುಂದೆ ಇರುವಂಥ ಏಕೈಕ ಮಾರ್ಗದರ್ಶನ ಅದು ಸಂಘಟಿತ ಬಲ. ಹಿಂದೂಗಳು ಸಂಘಟಿತರಾಗಿ ಬಂದಂಥ ದಿನ ಧರ್ಮ ರಕ್ಷಣೆ ಆಗುತ್ತೆ. ನಾವು ಸಂಘಟಿತರಾಗಿ ಬರೋಣ, ಧರ್ಮ ಕಾರ್ಯದಲ್ಲಿ ಮುಂದಾಗೋಣ. ಧರ್ಮ ಕಾರ್ಯ ಯಾವುದು? ಈಶಾವಾಸ್ಯ ಉಪನಿಷತ್ನ 2ನೇ ಮಂತ್ರದಲ್ಲೇ ನಮ್ಮ ಹಿರಿಯರು ಹೇಳಿದ್ದಾರೆ, ಕುರ್ವನ್ನೇವೆ ಕರ್ಮಾಣಿ ಜಿಜಿ ವಿಶೇಷತಂ ಸಮಃ. 100 ವರ್ಷಗಳ ಕಾಲ ಜಗತ್ತಿನ ಮೇಲೆ ಬದುಕಬೇಕು. ಯಾವ ರೀತಿ ಬದುಕಬೇಕು? ಧರ್ಮ ಕಾರ್ಯವನ್ನು ಮಾಡ್ತಾ ಬದುಕಬೇಕು. ಅದೇ ನಿಜವಾದ ಜೀವನದ ಸಾರ್ಥಕತೆ. ಧರ್ಮ ಕಾರ್ಯದಲ್ಲಿ ಮುಂದಿನ ಕೆಲಸ ಯಾವುದು? ಧರ್ಮ ಕಾರ್ಯ ನಮ್ಮ ಪೂರ್ವಿಕರು ಮಾಡಿದ್ದಾರೆ. ಅದರಲ್ಲಿ ಒಂದು ರಾಮರ ಕಾರ್ಯ, ದತ್ತಪೀಠದ ಕಾರ್ಯ, ಎಲ್ಲ ಕಾರ್ಯಗಳು ನಮ್ಮ ಹಿರಿಯರು ಮುಗಿಸಿ ಹೋಗಿದ್ದಾರೆ. ಆದರೆ ನಮ್ಮ ಧರ್ಮ ಕಾರ್ಯ ಅಲ್ಲಿಗೆ ನಿಲ್ಲೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಹಿರಿಯರು ಕರೆ ಕೊಟ್ಟಿದ್ದಾರೆ, ಅಯೋಧ್ಯ ತೋ ಬಿ ಜಾಕಿ ಹೇ, ಮಥುರಾ ಕಾಶಿ ಬಾಕಿ ಹೇ. ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ, ಮುಂದೆ ಸಂವಿಧಾನದ ಅಡಿಯಲ್ಲೇ ಕಾಶಿ ವಿಶ್ವನಾಥರ ಮಂದಿರವನ್ನು ವಾಪಸ್ ತಗೊಳ್ತೀವಿ, ಸಂವಿಧಾನದ ಅಡಿನಲ್ಲೇ ಕೃಷ್ಣರ ಮೂಲ ಜನ್ಮಭೂಮಿಯನ್ನು ವಾಪಸ್ ತಗೊಳ್ತೀವಿ. ಇದೇ ಮುಂದಿನ ಕಾರ್ಯ. ಈ ಕಾರ್ಯ ಆಗಬೇಕು ಅಂದರೆ ಮನೆಯಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಶುರು ಮಾಡೋಣ, ಮನೆಯ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಶುರು ಮಾಡೋಣ. ಏನು ಜಾಗೃತಿ ಮಾಡ್ತೀವೋ ಇಲ್ವೋ, ಕನಿಷ್ಠ ಪಕ್ಷ ನಮ್ಮ ಧಾರ್ಮಿಕತೆಯ ಸಂಕೇತಗಳು ನಮ್ಮಲ್ಲಿ ಎದ್ದು ಕಾಣಿಸುವಂತೆ ಬದುಕೋಣ. ಹಿಂದುವಾಗಿ ಜನಿಸಿದ್ರೆ ಸಾಲಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಹಿಂದುವಾಗಿ ಬದುಕಿ ತೋರಿಸ್ಬೇಕು. ಆಗ ಮಾತ್ರ ಹಿಂದೂ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ಧಾರ್ಮಿಕತೆ ಸಂಕೇತ. ದೌರ್ಭಾಗ್ಯ ಏನಾಗಿದೆ ಗೊತ್ತೇ? ಮನೆಯಲ್ಲಿ ಯಾವತ್ತಾದ್ರೂ ನೋಡಿ ಹಿರಿಯರು ಇರ್ತಾರೆ, ವಯಸ್ಸಾದ ಅಜ್ಜ ಅಜ್ಜಿ ಇರ್ತಾರೆ, ಅವರ ಹಣೆಯನ್ನು ಗಮನಿಸಿ ನೋಡಿ. ದಪ್ಪದಾದ ಕುಂಕುಮ ಇಟ್ಟಿರ್ತಾರೆ, ಅವರ ಹಣೆನಲ್ಲಿ ಗಂಧ ಕಾಣಿಸುತ್ತೆ, ವಿಭೂತಿ ಕಾಣಿಸುತ್ತೆ, ತಿಲಕ ಕಾಣಿಸುತ್ತೆ, ಗಂಧ ಚಂದನ ಕಾಣಿಸುತ್ತೆ. ಅದೇ ಸ್ವಲ್ಪ ಕೆಳಗಿನ ಪೀಳಿಗೆಯವರನ್ನು ನೋಡಿ. ನನ್ನ ವಯಸ್ಸಿನ, ನನಗೆ 18 ವರ್ಷ ಇದ್ದರೆ ನನ್ನ 18-20 ವರ್ಷದ ಹೆಣ್ಣು ಮಕ್ಕಳು ಇಲ್ಲೇ ಇರ್ತೀರ. ನನ್ನ ವಯಸ್ಸಿನ ಯುವಕ ಯುವತಿಯರನ್ನು ನೋಡಿ, ಹಣೆಗೊಂದು ಸಣ್ಣದಾದೊಂದು ಬಟ್ಟಿಟ್ಟಿರ್ತಾರೆ. ಸ್ವಲ್ಪ ದೂರದಿಂದ ನಿಂತು ನೋಡಿದ್ರು ಹಣೆಗೇನಾದರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಹಣೆ ಕುಂಕುಮ ತಿಲಕ ವಿಭೂತಿ ಇಡಬೇಕು ಯಾವ ರೀತಿ? ದೂರದಿಂದ ನಿಂತು ನೋಡಿದ್ರು ಕೂಡ ಹಣೆನಲ್ಲಿ ಹೊಳಿತಾ ಇರುವಂಥ ಆ ಕುಂಕುಮದ ತೇಜಸ್ಸು ಕಣ್ಣಿಗೆ ತಾಗುವಂತಿರಬೇಕು. ಕಾಟಾಚಾರಕ್ಕೆ ಹಣೆ ಕುಂಕುಮ ಇಡಿ ಅಂತ ನಮ್ಮ ಪೂರ್ವಿಕರು ಹೇಳಿಲ್ಲ. ಇದು ತಪ್ಪು ಯುವಕ ಯುವತಿಯರದ್ದು ಅಲ್ಲವೇ ಅಲ್ಲ, ಮನೆಯ ಮಕ್ಕಳದ್ದು ಅಲ್ಲವೇ ಅಲ್ಲ, ಮನೆಯ ಪೋಷಕರ ತಪ್ಪು, ಹಿರಿಯರ ತಪ್ಪು. ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ ನಾವು ಏನಕ್ಕೆ ಹಣೆ ಕುಂಕುಮ ಇಡಬೇಕು. ನಮ್ಮ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಸ್ವಾಮಿ ನಾವು ಹಣೆಗೇನು ಕುಂಕುಮ ಇಡಬೇಕಂದ್ರೆ ಯಾವ ತಾಯಿ ಜಗನ್ಮಾತೆಯನ್ನು ಆರಾಧಿಸ್ತಿದ್ದೀವಲ್ಲ ಅದೇ ತಾಯಿ ಜಗನ್ಮಾತೆಯನ್ನು ಆರಾಧಿಸ್ಲಿಕ್ಕೆ ಮಾರ್ಗದರ್ಶನವನ್ನು ಹಾಕಿಕೊಟ್ಟಂತ ಮಾರ್ಕಂಡ ಋಷಿಮುನಿಗಳು ಮಾರ್ಕಂಡೆ ಪುರಾಣದಲ್ಲಿ ದೇವಿ ಸಪ್ತಶತಿಯ ಬಗ್ಗೆ ವಿವರಣೆ ಮಾಡಬೇಕಾದ್ರೆ ಮಾತನ್ನ ಹೇಳ್ತಾರೆ. ದೇವಿ ಪುರಾಣದಲ್ಲೂ ಉಲ್ಲೇಖ ಇದೆ. ಒಂದು ಕಾಲದಲ್ಲಿ ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರೂ ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ
ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಭವಿವತಾರವನ್ನು ತಾಳಿ ನಿಂತು ಶುಂಭ ರಾಕ್ಷಸರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದು ತನ್ನ ಹಣೆ ಕುಂಕುಮವಾಗಿ ಇಟ್ಕೊಂಡ್ರಂತೆ. ಅದರ ಸಂಕೇತವಾಗಿ ಇವತ್ತಿಗೂ ನಮ್ಮ ಹೆಣ್ಮಕ್ಳು ಹಣೆ ಕುಂಕುಮ ಇಡ್ತಾರೆ. ಏನಕ್ಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ. ಒಂದು, ನಿನ್ನನ್ನು ಜಗನ್ಮಾತೆಯ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭರಿಗೆ ಬಂದ ಪರಿಸ್ಥಿತಿಯೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ನೀಡ್ಲಿಕ್ಕೆ ನಮ್ಮ ಹೆಣ್ಮಕ್ಳು ಜೀವಂತ ದುರ್ಗೆಯರಂತೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಟ್ವಿ. ನಮ್ಮ ಹೆಣ್ಮಕ್ಳು ಜೀವಂತ ದುರ್ಗೆಯರಂತೆ ಕಾಣಬೇಕು. ಆಗ್ಲೇ ಅಣ್ಣ ಅವ್ರು ಹೇಳಿದ್ರಲ್ಲ, ಜೀವಂತ ದುರ್ಗೆಯರಾಗಬೇಕು ನಮ್ಮ ಹೆಣ್ಮಕ್ಳು. ನಮ್ಮ ಹೆಣ್ಮಕ್ಳಲ್ಲಿ ಆ ತಾಯಿಯ ಸ್ವರೂಪ ಬರಬೇಕು. ಆ 9 ನವದುರ್ಗೆಯರ ಸ್ವರೂಪ ದೇವಿ ಸಪ್ತಶತಿನಲ್ಲಿ ಹೇಳ್ತೀವಲ್ಲ ನಾವು. ಮಾರ್ಕಾಂಡ ಋಷಿಮುನಿಗಳು ಹೇಳಿಕೊಟ್ಟಿದ್ದಾರಲ್ಲ, ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯ ಬ್ರಹ್ಮಚಾರಿಣಿ, ತೃತೀಯ ಚಂದ್ರಗಂಟೇತಿ, ಕೋಶಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಟಂ ಕಾತೆ ನಿಚಿತ, ಸಪ್ತಮಂ ಕಾಲರಾತ್ರಿತಿ, ಮಹಾಗೌರಿತಿ, ಷಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗ ಪ್ರಕೃತಿದ ಅಂತ ಯಾವ ತಾಯಿಯನ್ನು 9 ಸ್ವರೂಪಗಳಲ್ಲಿ ಆರಾಧಿಸ್ತೀವೋ ಆ ತಾಯಿ ಜೀವಂತವಾಗಿದ್ದಾರೆ. ಎಲ್ಲಿ? ನಮ್ಮ ಮನಗಳಲ್ಲಿರುವಂಥ ಒಬ್ಬೊಬ್ಬ ಹೆಣ್ಮಗಳು ಜೀವಂತ ದುರ್ಗಿಯಾಗಿದ್ದಾಳೆ. ಆಕೆಯಲ್ಲಿ ಅಡಗಿದ್ದ ತಾಯಿಯ ಸತ್ವ ಅಂತ ಆರಾಧಿಸ್ತಂತವ್ರು ನಾವು. ಆ ಹೆಣ್ಮಕ್ಳು ಜಾಗೃತರಾಗಬೇಕು. ನಮ್ಮ ಹಿಂದೂಗಳು ಜಾಗೃತರಾಗಿ ಕೃಷ್ಣರ ಕಾರ್ಯಕ್ಕೆ ಬರಬೇಕು, ಕಾಶಿ ವಿಶ್ವನಾಥರ ಕಾರ್ಯಕ್ಕೆ ಬರಬೇಕು. ರಾಮ ಮಂದಿರದಲ್ಲಿ ಒಂದು ವೇದೋಕ್ತವಾಗಿ ದೀಪ ಬೆಳಗಬೇಕಂದ್ರೆ 500 ವರ್ಷಗಳ ಬೇಕಾಯಿತು. 500 ವರ್ಷ ಆಗಿತ್ತು ರಾಮ ಮಂದಿರದ ಮುಂದೆ ಒಂದು ವೇದೋಕ್ತ ದೀಪ ಬೆಳಗಿ. ಆದರೆ ನಮ್ಮ ಹಿರಿಯರ ಶ್ರಮ, ಹಿಂದೂಗಳ ಸಂಘಟಿತ ಬಲ, ಶ್ರೀರಾಮಚಂದ್ರರ ಆಶೀರ್ವಾದ, ಇವತ್ತು ಅದೇ ರಾಮ ಮಂದಿರದ ಮುಂದೆ 28 ಲಕ್ಷ ದೀಪಗಳನ್ನು ಹಚ್ಚಿಡುವಂಥ ಕೆಲಸವನ್ನು ಹಿಂದೂ ಸಮಾಜ ಮಾಡಿದೆ ರಾಮರ ಕೃಪೆಯಿಂದ. ಇದೇ ರೀತಿಯಲ್ಲಿ ಕಳೆದ 375 ವರ್ಷಗಳಿಂದ ಕಾಶಿ ವಿಶ್ವನಾಥರು ಕೂಡ ನಮಗೋಸ್ಕರ ಕಾದು ಕೂತಿದ್ದಾರೆ. ಒಂದು ವೇದೋಕ್ತವಾಗಿ ದೀಪ ಬೆಳಗಿಸ್ಲಿಕ್ಕೋಸ್ಕರ ಒಂದು ದೀಪ. ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ದೀಪಗಳು ಪ್ರಜ್ವಲಿಸಲಿಕ್ಕೆ ಶುರುವಾಗಬೇಕಂದ್ರೆ ಸಂವಿಧಾನದ ಅಡಿನಲ್ಲಿ ನಾವೆಲ್ಲ ಹಿಂದೂಗಳು ಅಗ್ನಿಯಂತೆ ತಯಾರಾಗಿ ಬರಬೇಕು. ಕೃಷ್ಣ ಯಜುರ್ವೇದದ ಮಾತು, ಅಗ್ನಿಮಿಚ್ಛದ್ವಂ ಭರತಃ. ಭಾರತೀಯರೇ, ಅಗ್ನಿಯಂತೆ ತಯಾರಾಗಿ ಬನ್ನಿ. ನಿಮ್ಮ ಧರ್ಮ ರಕ್ಷಣೆಗೆ, ನಿಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ, ನಿಮ್ಮ ಆಚರಣೆಗಳ ಸಂರಕ್ಷಣೆಗೋಸ್ಕರ ನೀವು ತಯಾರಾಗಿ ಬನ್ನಿ. ಕೃಷ್ಣರ ಕಾರ್ಯ ಒಂದಂತೂ ಸತ್ಯ ನನ್ನ ನೆಚ್ಚಿನ ಬಂಧುಗಳೇ, ನಾವು ಕಾಶಿ ವಿಶ್ವನಾಥರ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾದರೆ, ನಾವು ಶ್ರೀಕೃಷ್ಣ ಪರಮಾತ್ಮರ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾದರೆ ನಮಗೆ ಸಂವಿಧಾನದ ಅಡಿನಲ್ಲೇ ಜಯವನ್ನು ತಂದುಕೊಡುವಂಥ ಕೆಲಸ ಶ್ರೀಕೃಷ್ಣ ಪರಮಾತ್ಮರೇ ಮಾಡ್ತಾರೆ. ಇದು ಕೃಷ್ಣರೇ ಕೊಟ್ಟಿರುವಂಥ ಮಾತು. ಭಗವದ್ಗೀತೆ ಕೊನೆ 18ನೇ ಅಧ್ಯಾಯದ ಕೊನೆ 78ನೇ ಶ್ಲೋಕ ಕೃಷ್ಣ ಮಾತು ಕೊಟ್ಟಿದ್ದಾರೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ನುರುರ್ಧರ ತತ್ರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ನಾನು ಯೋಗೇಶ್ವರ ಕೃಷ್ಣನಿರ್ತೀನೋ, ಎಲ್ಲಿ ನನ್ನನ್ನು ಪಾಲಿಸುವಂಥ ಸನಾತನಿ ಹಿಂದೂಗಳಿರ್ತೀರೋ, ಅಲ್ಲೆಲ್ಲ ನಿಮಗೆ ಜಯ ತಂದು ಕೊಡುವಂಥ ಕೆಲಸ ನಾನೇ ಮಾಡ್ತೀನಿ. ಕೃಷ್ಣರು ಕೊಟ್ಟಂಥ ಮಾತು. ಭಾಗವತಂನಲ್ಲಿ ಕೃಷ್ಣ ಹೇಳಿದ್ದಾರೆ, ಅಕಸ್ಮಾತ್ ನನ್ನ ಭಕ್ತರಿಗೆ ಕೊಟ್ಟಂಥ ಮಾತನ್ನು ನಾನು ಪೂರೈಸ್ಲಿಕ್ಕೆ ಆಗಲಿಲ್ಲ ಅಂದರೆ ನನ್ನ ಭುಜಗಳನ್ನು ಕಡಿದು ನನ್ನ ಭಕ್ತರ ಕೈಗಿಡ್ತೀನಿ ಅಂತ ಭಗವಂತನೇ ಆ ರೀತಿ ಮಾತು ಕೊಟ್ಟಿರಬೇಕಾದ್ರೆ, ಭಗವಂತನ ಕಾರ್ಯಕ್ಕೆ ನಾವು ಮುಂದಾದರೆ ನಮಗೆ ಸಂವಿಧಾನದ ಅಡಿನಲ್ಲೇ ಭಗವಂತನೇ ಜಯವನ್ನು ತಂದು ಕೊಡುವಂಥ ಕೆಲಸ ಮಾಡ್ತಾರೆ. ಇದಕ್ಕೆ ನಾವು ಮಾಡಬೇಕಾಗಿರುವಂಥ ಕೆಲಸವನ್ನು ಮಾಡಿದ್ರೆ ಸಾಕು. ಯಾವ ಕೆಲಸ ಮಾಡ್ತೀವಿ? ಕೃಷ್ಣರ ಕಾರ್ಯ ಆಗಬೇಕು. ಕೃಷ್ಣ ಹೇಳಿದ್ದಾರೆ ಜಯ ತಂದು ಕೊಡ್ತೀನಿ ಅಂತ. ಹೇಳಿದ್ದು ಸಾಮಾನ್ಯರಂತೂ ಅಲ್ಲ. ಬೇರೆ ಬೇರೆ ಮತದ ಗ್ರಂಥವನ್ನು ಓದಿದಾಗ ಅರ್ಥ ಆಗುತ್ತೆ ನಮಗೆ. ಒಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಆ ಮತದ ಗ್ರಂಥದಲ್ಲಿ ಬರೆಯಲಾಗಿದೆ, ತಿಳಿಸಲಾಗಿದೆ, ನಾನು ಭಗವಂತನ ಮಗ ಬಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ, ದಿ ಸನ್ ಆಫ್ ಗಾಡ್. ಒಂದು ಗ್ರಂಥ ಓದಿರ್ಬೇಕಾದ್ರೆ ನಾವು ತಿಳ್ಕೊಳ್ಳುವಂಥ ವಿಚಾರ. ಇನ್ನೊಂದು ಮತದ ಗ್ರಂಥದಲ್ಲಿ ಬರೆಯಲಾಗಿದೆ, ನಾನು ಭಗವಂತನ ಸಂದೇಶವನ್ನು ತಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ. ಆ ಮತದ ಗ್ರಂಥದಲ್ಲಿ ನಾವು ತಿಳಿಯುವಂಥ ವಿಚಾರ. ಅದೇ ನಮ್ಮ ಧರ್ಮ ಗ್ರಂಥಗಳನ್ನು ಓದಿ ನೋಡಿ, ಎಲ್ಲೂ ಕೂಡ ನಾನು ಭಗವಂತನ ಮಗ ಹೇಳಲಿಲ್ಲ, ಭಗವಂತನ ಸಂತಾನ ಹೇಳಲಿಲ್ಲ. ಭಗವದ್ಗೀತೆ 11ನೇ ಅಧ್ಯಾಯದ ವಿಶ್ವರೂಪ ಸಂದರ್ಶನ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪವನ್ನು ತೋರ್ತಾ ಗೀತಾಚಾರ್ಯ ಕೃಷ್ಣನಾಗಿ ನಿಂತು ಅರ್ಜುನನ ಮೂಲಕ ಜಗತ್ತಿಗೆ ಕರೆಯನ್ನು ಕೊಡ್ತಾರೆ. ಅಹಂ ಆತ್ಮ ಗುದಾಕೇಶ ಸರ್ವಭೂತಾಶೇ ಸ್ಥಿತ ಆದಿಶ್ಯ ಮಧ್ಯ ಚ ಭೂತಾನ ಮಂತ ಏವ ಚ. ಅರ್ಜುನ, ಆದಿಯೂ ನಾನೇ, ಅಂತ್ಯವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ, ಶ್ರೀಕೃಷ್ಣ ಪರಮಾತ್ಮ. ಇದನ್ನು ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಬಿಡುವಂತ, ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ. ಈ ಧರ್ಮಕ್ಕಿರುವಂತ ಹಿರಿಮೆ ಶ್ರೇಷ್ಠತೆ. ಈ ಧರ್ಮದಲ್ಲಿ ಹುಟ್ಟಿದ್ದೀವಂದ್ರೆ ಆ ಸ್ವಾಭಿಮಾನ ನಮ್ಮಲ್ಲಿ ಹೃದ್ಗತವಾಗಿ ಬಂದಿರಬೇಕು. ನಮ್ಮ ಸ್ವಾಭಿಮಾನ ಯಾವುದು? ಸ್ವಾಭಿಮಾನ ಬರೋದು ಯಾವಾಗ? ನಮ್ಮ ಪರಿಚಯ ನಮಗಾದಾಗಲ್ವಾ? ನಮ್ಮಲ್ಲಿ ಹರಿತಾ ಇರುವಂಥ ರಕ್ತದ ಪರಿಚಯ ನಮಗಾಗಬೇಕು. ಹಿಂದೂಗಳ ಪರಿಚಯ ಯಾವುದು? ಪೂಜನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೀತಾರೆ ಹಿಂದೂಗಳ ಪರಿಚಯ. मैं शंकर का वह क्रोधा ललकर सकता आज को क्षार क्षार मैं डमरू
भीषण संहार, मैं माँ दुर्गा का अनुमत्तहास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि ददकुटे जड़ सलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा ಪರಿಚಯ ಅಂತ ಪೂಜನೆ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದಂತ ಮಾತು. ಹಿಂದೂಗಳ ಸ್ವಾಭಿಮಾನದ ಪರಿಚಯ ಅದು. ಆ ಪರಿಚಯ ನಮಗಾಗಲಿ, ಕೃಷ್ಣರ ಕಾರ್ಯಕ್ಕೆ ನಾವು ಮುಂದಾಗೋಣ ಅಂತ ಹೇಳ್ತಾ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಕೃಷ್ಣರ ಕಾರ್ಯ ಆಗುವ ವೇಳೆಗೂ ಪ್ರಶ್ನೆಗಳು ಬರ್ತಾವೆ. ಈಗಾಗಲೇ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. 2 ಪ್ರಶ್ನೆಗಳು ಬರ್ತಾವೆ. ಒಂದು, ಕೃಷ್ಣ ಮಂದಿರ ಬೇಕು ಹೇಳ್ತೀರಾ, ಕಾಶಿ ವಿಶ್ವನಾಥರ ಮಂದಿರ ಬೇಕು ಹೇಳ್ತೀರಾ? ಒಬ್ಬ ಪತ್ರಕರ್ತರು ವಕೀಲರಾದಂಥ ಶ್ರೀ ವಿಷ್ಣು ಶಂಕರ್ ಜಿ ಜೈನವ್ರಿಗೆ ಮಾಡಿದಂಥ ಪ್ರಶ್ನೆ, ವಕೀಲರ ಜೊತೆ ಕೂತು ಮಾತಾಡ್ತಾ ಇರಬೇಕಾದ್ರೆ ಅವ್ರು ನನಗೆ ಹೇಳಿದ್ರು, ಕಾಶಿ ವಿಶ್ವನಾಥರ ಕೇಸನ್ನು ಕೋರ್ಟ್ನಲ್ಲಿ ನಡೆಸ್ತಾ ಇರುವಂಥ ವಕೀಲರು ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ಅವ್ರ ಹತ್ರ ಪತ್ರಕರ್ತರು ಪ್ರಶ್ನೆ ಮಾಡಿದ್ರಂತೆ, ನೀವು ಹಿಂದೂಗಳು ರಾಮ ಮಂದಿರ ಬೇಕು ಅಂತ ಹೇಳ್ತಿದ್ರಿ ಇಷ್ಟು ವರ್ಷ, ಈ ಕೃಷ್ಣ ಮಂದಿರ ಬೇಕು ಅಂತ ಹೇಳ್ತಿದ್ದೀರಾ, ಮುಂದೆ ಕಾಶಿ ವಿಶ್ವನಾಥರ ಮಂದಿರ ಬೇಕು ಅಂತ ಹೇಳ್ತೀರಾ, ಹೀಗೆ ಆಗ್ತಾ ಹೋದ್ರೆ ಇಡೀ ಭಾರತ ದೇಶದಲ್ಲಿ ಮೊಘಲರು ನಾಶ ಮಾಡಿ ಹೋಗಿರುವಂಥ 35,000 ಹಿಂದೂ ದೇವಸ್ಥಾನಗಳಿದ್ದಾವೆ. ಸೀತಾರಾಮ್ ಗೋಯಲೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಹಾಗಂತ ಆ ಇತಿಹಾಸಕಾರ ಪ್ರಕಾರ ಆ 35,000 ಹಿಂದೂ ದೇವಸ್ಥಾನಗಳನ್ನು ಹಿಂದೂಗಳು ವಾಪಸ್ ತಗೊಳ್ಲಿಕ್ಕಾಗತ್ತಾ? ಕಾಶಿ ತಾಜ್ ಮಹಲ್ ಕೂಡ ಅದು ಶಾಜಹಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ. ಸಾವರ್ಕರ್ ಅಂತ ಇತಿಹಾಸಕಾರರು 6 ಗ್ಲೋರಿಯಸ್ ಬುಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಸೀತಾರಾಮ್ ಗೋಯಲೆ ಅಂತ ಇತಿಹಾಸಕಾರರು ಬರೆದಿದ್ದಾರೆ, ತಾಜ್ ಮಹಲ್ ಕೂಡ ಶಾಜಹಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ. ಅಲ್ಲೊಂದು ಶಿವನ ದೇವಸ್ಥಾನ ಇತ್ತು, ಅದನ್ನು ಮೋಸದಿಂದ ಶಿವಲಿಂಗವನ್ನು ಭಗ್ನಗೊಳಿಸಿ ಅಲ್ಲೊಂದು ಗೋರಿ ಕಟ್ಕೊಂಡು ತಾಜ್ ಮಹಲ್ ನನ್ನದು ಅಂತ ಶಾಜಹಾನ್ ಹೇಳ್ಕೊಂಡ ಅಂತ ಸೀತಾರಾಮ್ ಗೋಯಲೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಹಾಗಂತ ಆ ಇತಿಹಾಸಕಾರ ಪ್ರಕಾರ ತಾಜ್ ಮಹಲ್ನ ಕೂಡ ಹಿಂದೂಗಳು ವಾಪಸ್ ತಗೊಂತೀರ ಶಿವನ ದೇವಾಲಯ ಅಂತ ಹೇಳ್ಬಿಟ್ಟು ಅಂತ ಪತ್ರಕರ್ತರು ವಕೀಲರಿಗೆ ಮಾಡಿದಂಥ ಪ್ರಶ್ನೆ. ಆಗ ವಕೀಲರಾದಂಥ ವಿಷ್ಣು ಶಂಕರ್ ಜಿ ಜೈನ್ ಅವರು ಪತ್ರಕರ್ತರಿಗೆ ಉತ್ತರ ಕೊಟ್ಟಂತೆ, ನಾನು ಹೇಳ್ತಿರೋದಲ್ಲ, ವಕೀಲರು ಕೊಟ್ಟರಂತೆ ಉತ್ತರ, ನೀವು ತಾಜ್ ಮಹಲ್ನ ಬಗ್ಗೆ ಈಗ ಮಾತಾಡ್ತಾ ಇದ್ದೀರಪ್ಪ, ನಾನು 2015ರಿಂದ ತಾಜ್ ಮಹಲ್ನ ಕೇಸನ್ನು ಕೋರ್ಟ್ನಲ್ಲಿ ನಡೆಸ್ತಾ ಇದ್ದೀನಿ. ಇನ್ನು ಕೆಲವು ವರ್ಷ ಅದು ಶಾಜಹಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ, ಅಲ್ಲೊಂದು ಶಿವನ ದೇವಾಲಯ ಇತ್ತು, ಅದು ತೇಜೋ ಮಹಲ್, ಅದು ಕೂಡ ಹಿಂದೂಗಳ ಪಾಲಿಗೆ ಸೇರಿದ್ದು ಅಂತ ಸಂವಿಧಾನದ ಅಡಿನಲ್ಲೇ ತೇಜೋ ಮಹಲ್ ಅನ್ನು ವಾಪಸ್ ತಗೊಳ್ಳುವಂತ ಕೆಲಸ ಹಿಂದೂ ಸಮಾಜ ಮಾಡಲಿಕ್ಕಿದೆ ಅಂತ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರು ಕೊಟ್ಟಂತ ಉತ್ತರ. ಅರ್ಥಾತ್ ಭಗವಂತನ ದಯೆಯಿಂದ ನನ್ನ ನೆಚ್ಚಿನ ಬಂಧುಗಳೇ DVG ಅವರು ಹೇಳಿದ್ದಾರಲ್ಲ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ ಭವ್ಯಕ್ಕೆ ಹದ್ದಿಲ್ಲ, ಸಿದ್ಧನಿರು ಸಕಲ ಕಮ್ಮಂಕುತಿಮ್ಮ. ಏನೇ ತಾಪತ್ರೆಗಳು ಬಂದು, 100 ಕಷ್ಟ ಕಾರ್ಪಣ್ಯಗಳು ಬಂದ್ರು, ಭಗವಂತ ನಿನ್ನ ಕೈ ಹಿಡಿತಾನೆ. ಆ ಭಗವಂತ ಹಾದಿನಲ್ಲಿ ಸಾಗು, ಭವ್ಯಕ್ಕೆ ಯಾವತ್ತೂ ಹದ್ದಿಲ್ಲ. DVG ಅವರು ಹೇಳಿದಂಥ ಮಾತು, ಈ ಮಾತು ಸತ್ಯವಾಗ್ತಿದೆ. ಪರಿಣಾಮ ನಮ್ಮ ಧಾರ್ಮಿಕ ಕ್ಷೇತ್ರಗಳು ನಮ್ಮ ಬಳಿ ವಾಪಸ್ ಬರ್ತಿದ್ದಾವೆ. ರಾಮರ ಮಂದಿರ ಬಂತು, ದತ್ತರ ಪಾದುಕೆ ಇದ್ದಂಥ ದತ್ತಪೀಠ ವಾಪಸ್ ಬಂತು, ಕಾಶ್ಮೀರದಲ್ಲಿ ತಾಯಿ ಶಾರದಿ ಪೀಠ ವಾಪಸ್ ಬಂತು. ಅಷ್ಟು ಸಾಲಿಲ್ಲ ಅನ್ನೋದಕ್ಕೆ ಭಾರತದಲ್ಲಿ ಅಷ್ಟೇ ಅಲ್ಲದೆ ದೂರದ ಅಬುದಾಬಿನಲ್ಲೂ ಸ್ವಾಮಿನಾರಾಯಣ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಆಯಿತು. ಹಿಂದೂ ಸಮಾಜ ಧರ್ಮ ಜಾಗೃತಿ ಆಗ್ತಿದ್ದಾರೆ, ದೇವರುಗಳು ಮತ್ತೊಮ್ಮೆ ಜಾಗೃತರಾಗ್ತಿದ್ದಾರೆ. ಈ ಕೆಲಸದಲ್ಲಿ ಮುಂದಿನ ಕಾರ್ಯ ಕೃಷ್ಣರದು. ಒಂದು ಪ್ರಶ್ನೆ ಇದಾದ್ರೆ 2ನೇ ಪ್ರಶ್ನೆ ಬರುತ್ತೆ, ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ, ಆದ್ರೆ ಕೃಷ್ಣರು ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಕೃಷ್ಣರ ಅಸ್ತಿತ್ವಕ್ಕೂ ಪ್ರಶ್ನೆ ಬಂದಾಗ ನಮ್ಮ ಮನೆಯ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಕೃಷ್ಣರ ಭಕ್ತಿಯೂ ಹರಿದಿರಬೇಕು ಅಂದರೆ ಮನೆಯ ಒಂದೊಂದು ಮಗು ಆಗಲೂ ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು. ಇಡೀ ರಾಮರ ವಂಶವೃಕ್ಷದ ಕುಲದ ಸಾಕ್ಷಿ ಮಾತ್ರ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಶ್ರೀಕೃಷ್ಣ ಪರಮಾತ್ಮನ ವಂಶವೃಕ್ಷದ ಸಾಕ್ಷಿಯನ್ನು ಕೂಡ ನಾನು ಕೊಡಬಲ್ಲೆ ಅಂತ ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಮ್ಮ ಮಕ್ಕಳು ಹೇಳಬೇಕು ಕೃಷ್ಣರ ಆಶೀರ್ವಾದದಿಂದ. ಮೊದಲಿಗೆ ಬಂದದ್ದು ಶ್ರೀವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ವೈವಾಸ್ವನ ಮಗ ಮನುವಿನ ಮಗ ಇಳನ ಮಗ ಪುರೂರವನ ಮಗ ಅಯುವಿನ ಮಗ ನಘೂಷನ ಮಗ ಯಾತಿಯ ಮಗ ಯದುವಿನ ಮಗ ಕ್ರೋಸ್ತುವಿನ ಮಗ ಧ್ವಜೀವನ್ ಮಗ ಸ್ವಾತಿಯ ಮಗ ಋಷಂಕುವಿನ ಮಗ ಚಿತ್ರರಥನ ಮಗ ಶಶಿಬಿಂದುವಿನ ಮಗ ಪೃಥುಷಾರನ ಮಗ ಪೃಥ್ಯೋತ್ತಮನ ಮಗ ಉಷಾನ್ನ ಮಗ ಶಿತಾಪುವಿನ ಮಗ ರುಕುಮಕವಚನ ಮಗ ಪಾರವ್ರತನ ಮಗ ಜ್ಞಾಮೋಗನ ಮಗ ವಿದ್ರಭನ ಮಗ ಕ್ರೋತ್ನ ಮಗ ಕುಂತಿ ಮಗ ದೃಷ್ಟಿ ಮಗ ದಾಸಾಯಿ ಮಗ ವ್ಯೋಮನ ಮಗ ಜಿಮುತನ ಮಗ ವಿಕೃತಿಯ ಮಗ ಭೀಮರಥನ ಮಗ ನವರತ್ನ ಮಗ ದಶರಥನ ಮಗ ಶಾಕೂನಿ ಮಗ ಕರಂಭಿ ಮಗ ವಿದ್ವರತ್ನ ಮಗ ಶೂರನ ಮಗ ಶಾಮಿನ ಮಗ ಪ್ರತಿಕ್ಷಾತ್ರ ಮಗ ಸ್ವಯಂಭೋಜನ ಮಗ ಋದಿಕ್ನ ಮಗ ದೇವಗರ್ಭನ ಮಗ ವಾಸುದೇವನ ಮಗನೇ ಚಂದ್ರಾಂಶ ಚಕ್ರವರ್ತಿ ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೃಷ್ಣರ ಭಕ್ತಿಯೂ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಹರಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇಷ್ಟು ಜಾಗೃತಿ ತರುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ತಾಯಂದಿರ ಸಂಖ್ಯೆಯನ್ನು ನೋಡಿದಾಗಲೇ ಅರ್ಥ ಆಯಿತು.
ಈ ಸಮಯದಲ್ಲೂ ತಾಯಂದ್ರು ತಾ ಬರೋದಷ್ಟೇ ಅಲ್ಲದೆ ಮನೆಯ ಮಕ್ಕಳನ್ನು ಕರ್ಕೊಬಂದು ಕುಟುಂಬ ಸಮೇತರಾಗಿ ಧಾರ್ಮಿಕ ಸಭೆಯಲ್ಲಿ ಕೂತು ಮುಂದೆ ಹಿರಿಯರು ಹಾಡ್ಲಿಕ್ಕಿರುವಂಥ ಮಾತನ್ನು ಕೇಳಿಸಿಕೊಳ್ಳಿಕ್ಕೆ ಇಷ್ಟು ಸಂಖ್ಯೆಯಲ್ಲಿ ತಾಯಂದ್ರೆ ಸ್ವತಃ ಬಂದು ಮನೆ ಇಡೀ ಕುಟುಂಬದವರನ್ನ ಕರ್ಕೊಬಂದು ಧಾರ್ಮಿಕ ಸಭೆಯಲ್ಲಿ ಕೂರಿಸಿದ್ದೀರಾ ಅಂದರೆ ನಿಜವಾಗ್ಲೂ ನಿಮ್ಮ ಊರಿನಲ್ಲಿ ಧರ್ಮ ಜಾಗೃತಿ ಆಗ್ತಿದೆ. ಆ ತಾಯಂದ್ರಿಗೆ ಶತ ನಮನಗಳು. ನಿಮ್ಮ ಊರಿನಲ್ಲಿರುವಂಥ ತಾಯಂದ್ರಲ್ಲಿರುವಂಥ ಈ ಧರ್ಮ ಜಾಗೃತಿ ದೇಶದ ಮೂಲೆ ಮೂಲೆಯಲ್ಲಿರುವಂಥ ತಾಯಂದ್ರಿಗೆ ಬಂದರೆ ಸಾಕು, ಧರ್ಮ ರಕ್ಷಣೆ ಆಗುತ್ತೆ. ಮನೆಯ ಮನ್ನ ಶ್ರೀರಾಮಚಂದ್ರರು ಹುಟ್ಟಿ ಬರಬೇಕು. ಚಂದನ್ನೇ ದೇಶ ಕಿ ಬಿಟ್ಟಿ ನದಿ ನದಿಯ ಗಂಗಾ ಹೇ ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಅಂತ ಹೇಳ್ತಾರಲ್ಲ, ಆ ರೀತಿ ಮನೆ ಶ್ರೀರಾಮಚಂದ್ರ ಹುಟ್ಟು ಬರಬೇಕಂದ್ರೆ ಮನೆಯಿರುವಂಥ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಅಂತ ತಾಯಂದ್ರೆ ಈ ಊರಿನಲ್ಲಿ ಇದ್ದೀರಾ, ಮಕ್ಕಳನ್ನು ಅದೇ ಹಾದಿನಲ್ಲಿ ಬೆಳೆಸ್ತಾ ಇದ್ದೀರಾ. ಈ ಸಂಸ್ಕಾರ ಇನ್ನಷ್ಟು ಉದ್ದೀಪನವಾಗುವಂತೆ ತಾಯಂದ್ರು ಮಾಡ್ತೀರಾ ಅನ್ನೋ ನಂಬಿಕೆಯೊಂದಿಗೆ ಈ ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನೆಚ್ಚಿನ ಕಾರ್ಯಕರ್ತ ಅಣ್ಣಂದಿರಿಗೆ ಒಂದು ಕಾರ್ಯಕ್ರಮ ಧಾರ್ಮಿಕ ಸಭೆ ಆಗಬೇಕಂದ್ರೆ ವಾರಗಟ್ಟಲೆ ತಿಂಗಳ ಗಟ್ಟಲೆ ಮನೆ ಬಿಟ್ಟು ಮನ್ನಲ್ಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು. ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ ಆಗಬೇಕು, ದೇಶದ ಕೆಲಸ ಆಗಬೇಕು, ನನ್ನ ಊರಿನ ಜನರ ಜಾಗೃತಿ ಆಗಬೇಕು. ನಮ್ಮ ಹಿಂದೂಗಳ ಮನೆ ಹಿತ್ತಲಲ್ಲಿರುವಂಥ ಗೋಮಾತೆ ರಕ್ಷಣೆಗೆ, ನಮ್ಮ ಮನೆ ಮುಂದೆ ಇರುವಂಥ ತುಳಸಿ ಕಟ್ಟೆ ರಕ್ಷಣೆಗೆ, ನಮ್ಮ ಮನೆಯಲ್ಲಿರುವಂಥ ಹಿಂದೂ ಸಹೋದರಿಯರ ರಕ್ಷಣೆಗೆ, ಇಡೀ ಯವ್ವನವನ್ನ ಧಾರ್ಮಿಕ ಸಭೆಗೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಂತ ಧಾರ್ಮಿಕತೆಯ ಜಾಗೃತಿಗಂತಲೇ ಮುಡಿಪಾಗಿಟ್ಟಿರುವಂಥ ಆ ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾದ ನಮನಗಳನ್ನು ಸಲ್ಲಿಸ್ತಾ ನಾವಿರುವಂಥ ಹಿಂದೂಗಳು ಗ್ರಾಮಸ್ಥರು ಆ ಕಾರ್ಯಕರ್ತ ಅಣ್ಣಂದರಿಗೆ ಏನು ಬೆಂಬಲ ಕೊಡ್ತೀವೋ ಇಲ್ವೋ, ನಾವು ಏನು ಮಾಡ್ತೀವೋ ಅಲ್ವೋ ಸಹಾಯ, ಕನಿಷ್ಠ ಪಕ್ಷ ಅವ್ರೆಲ್ಲಾದರೂ ಕಾಣಿಸಿದ್ರೆ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಓಡಾಡ್ತಾ ಇರುವಂಥ ಕಾರ್ಯಕರ್ತ ಅಣ್ಣಂದ್ರೆ ಕಾಣಿಸಿದ್ರೆ ದಯವಿಟ್ಟು ಹಿರಿಯರವರ ಹತ್ರ ಹೋಗಿ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲು ತಟ್ಟಿ, ನಿನ್ನ ಮನೆಯ ಕೆಲಸವನ್ನು ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಾ ಧರ್ಮಕ್ಕೋಸ್ಕರ ಇಡೀ ಯವ್ವನವನ್ನು ಜರ್ಜರಿತಗೊಳಿಸ್ಕೊತಾ ಇದೆಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲು ತಟ್ಟಿ ಶಬಾಷ್ ಅಂತ ಹೇಳಿ ಸಾಕು. ನಾವು ಶ್ಲಾಘನೆ ವ್ಯಕ್ತಪಡಿಸಿದ್ರೆ ಸಾಕು, ಕಾರ್ಯಕರ್ತ ಅಣ್ಣಂದ್ರಿಗೆ ಅದೇ ಬೆಂಬಲ. ಆ ಕಾರ್ಯಕರ್ತ ಅಣ್ಣಂದಿರು ಯಾರು ಕೂಡ ಮನೇಲಿ ಕೆಲಸ ಇಲ್ಲ ಅಂತ ಬಂದು ಮಾಡ್ತಾ ಇಲ್ಲ. ನನ್ನಂತೆ ಕಾಲೇಜ್ಗೆ ಹೋಗುವಂಥ ಯುವಕ ಯುವತಿಯರಿದ್ದಾರೆ, ಕೆಲಸವನ್ನು ತಮ್ಮದೇ ಆದಂಥ 108 ಕೆಲಸಗಳಿದ್ರು ಕೂಡ ಅದನ್ನು ಬಿಟ್ಟು ಬಂದು ಧಾರ್ಮಿಕ ಸಭೆ ಮಾಡ್ತಿರ್ತಾರೆ. ನನ್ನ ತಂದೆ ಕೂಡ ಬೆಂಗಳೂರಿನಲ್ಲಿ ಆಟೋ ಚಾಲಕರು, ಇವತ್ತಿಗೂ ನಮ್ಮ ಅಪ್ಪ ಆಟೋ ಓಡಿಸ್ತಾರೆ. ಧಾರ್ಮಿಕ ಕಾರ್ಯಕ್ರಮ ಅಂತ ಬಂದ ಕೂಡಲೇ ಮನ್ನಲ್ಲಿರುವಂಥ ಆಟೋವನ್ನು ಮನ್ನಲ್ಲಿ ಬಿಟ್ಟು ಬಂದು ಧಾರ್ಮಿಕ ಸಭೆಗೆ ಬಂದಿರ್ತಾರೆ. ನಮ್ದೇನೋ ಕೆಲಸ ದೊಡ್ಡದು ಅಂತಲ್ಲ, ಆದರೆ ನನ್ನ ಇಷ್ಟು ಕಿಂಚಿತ್ತು ಕೆಲಸ ಆದರೆ ಇದಕ್ಕಿಂತ 1000 ಪಟ್ಟು ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತ ಅಣ್ಣಂದಿರಿದ್ದಾರಲ್ಲ, ಏನು ಗೌರವ ಸಲ್ಲಿಸ್ತೀವಿ ಅವರಿಗೆ. ಶಾಸ್ತ್ರಗಳ ಮಾತು, ಧರ್ಮೋ ರಕ್ಷತಿ ರಕ್ಷಿತಾ, ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಮಾಡಲಿಕ್ಕೆ ಧರ್ಮವೇ ರೀತಿರುತ್ತೆ. ಆದ್ರಿಂದ ಧರ್ಮ ರಕ್ಷಣೆ ಮಾಡ್ತಿರುವಂಥ ಕಾರ್ಯಕರ್ತ ಅಣ್ಣಂದಿರ ರಕ್ಷಣೆಗೆ ನಾವು ಗ್ರಾಮಸ್ಥರು, ಧರ್ಮದಲ್ಲಿರುವಂಥ ಹಿಂದೂಗಳು, ನಾವು ಕಾರ್ಯಕರ್ತ ಅಣ್ಣಂದಿರ ಬೆನ್ನೆಲುಬಾಗಿ ಅವರ ಬೆನ್ನಿಗೆ ರಕ್ಷಣೆಗಂತ ನಿಲ್ಲೋಣ ಅಂತ ಇಡೀ ಹಿಂದೂ ಬಾಂಧವರಲ್ಲಿ ಕೇಳ್ಕೊಂತ ಕಾರ್ಯಕರ್ತ ಅಣ್ಣಂದಿರಿಗೆ ನಮನಗಳನ್ನು ಸಲ್ಲಿಸ್ತಾ ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಇಡೀ ಸಮಿತಿಯ ಸಂಘಟನೆಯ ಎಲ್ಲ ಹಿರಿಯರಿಗೆ, ಮುಖ್ಯಸ್ಥರಿಗೆ, ಕಾರ್ಯಕರ್ತ ಅಣ್ಣಂದಿರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತೆ ನನಗೆ ಲಾಡಿಸಿರುವಂಥ 2 ಮಾತನ್ನು ಕೇಳಿಸ್ಕೊಂಡಂಥ ಎಲ್ಲ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ ಹಾಗೂ ಅಕ್ಕ ಅಣ್ಣಂದಿರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳಿಗೆ ಎಲ್ಲರೂ ಒಮ್ಮೆ ಜಯಕಾರ ಹಾಕ್ಬಿಡೋಣ. ದಯವಿಟ್ಟು ನಿಮ್ಮ 2 ಕೈಗಳನ್ನು ಗಾಳಿನ ತೂರ್ತಾ ಉಚ್ಚ ಕಂಠದಿಂದ ತಾಯಿ ಭಾರತ ಮಾತೆಗೆ ನಾವು ಒಮ್ಮೆ ಜಯಘೋಷ ಹಾಕೋಣ. ಬಲ್ ಭಾರತ್ ಮಾತಾ ಕಿ, ಬಲ್ ಭಾರತ್ ಮಾತಾ ಕಿ, ವಂದೇ ಜೈ ಶ್ರೀರಾಮ್, ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಮಕ್ಕಳ ಚಿಕಿತ್ಸಾ ವಿಭಾಗ, ಸರ್ಜರಿ, ಎಲುಬು ಮತ್ತು ಕೀಲು, ಕಿವಿ, ಮೂಗು, ಗಂಟಲು ವಿಭಾಗ, ಕಣ್ಣಿನ ಚಿಕಿತ್ಸಾ ವಿಭಾಗ, ದಂತ ಚಿಕಿತ್ಸಾ ವಿಭಾಗ, ಫೆಥಾಲಜಿ, ಅನಸ್ತೇಷಿಯಾ, ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ. ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ ಸೌಲಭ್ಯಗಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.